सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतुशासनं जैनं जयतुशासनं नमो हरहन्ताय नमो सिद्धाय नमो वादिन्याय नमो वज्राय नमो लोके सौरसाम पंडित दीपचंद कासरीवाल ವಿರಚಿತ ಭಾವದೀಪಿಕೆ ಗ್ರಂಥ ಇದೆ. ಇದರಲ್ಲಿ ಪುಟ ಸಂಖ್ಯೆ 33 ಕೊನೆಗೆ ನಿನ್ನೆ ಬಂದಿದ್ದಿತ್ತು. ಧರ್ಮವು ಒಂದು ನಿಶ್ಚಯ ಧರ್ಮ ಮತ್ತು ಇನ್ನೊಂದು ವ್ಯವಹಾರ ಧರ್ಮವೆಂದು ಎರಡು ಪ್ರಕಾರದ್ದಿದೆ. ನಿಶ್ಚಯ ಧರ್ಮವಂತೂ ವಸ್ತುವಿನ ಸ್ವಭಾವವಿದೆ. ರಾಗ ದ್ವೇಷರಹಿತ ತನ್ನ ಜ್ಞಾತಾದೃಷ್ಟ ಸ್ವಭಾವದಲ್ಲಿ ಸ್ಥಿರವಿರುವುದು ನಿಶ್ಚಯ ಧರ್ಮವಿದೆ. ಇದರ ಹೆಸರೇ ಚಾರಿತ್ರವಿದೆ. ವ್ಯವಹಾರ ಧರ್ಮವು ಎರಡು ಪ್ರಕಾರದ್ದಿದೆ. ಆ ನಿಶ್ಚಯ ಧರ್ಮದ್ದೇ ವ್ಯವಹಾರ ಮಾಡಿದರೆ ಧರ್ಮದ ಎರಡು ಭೇದ ಎಂದರೆ ಪ್ರಕಾರಗಳಾಗುವು. ಅವುವೇ ದೇಶ ಸಂಯಮ ಮತ್ತು ಸಕಲ ಸಂಯಮ. ಯಾವುದರಲ್ಲಿ ಮಿಥ್ಯಾತ್ವ ತೊರೆದು ಕಷಾಯ ವಿಷಯ ಮತ್ತು ಪಂಚಪಾಪಗಳ ರೂಪ ಅಂತರಂಗ ಪರಿಣಾಮಗಳ ಏಕದೇಶ ತ್ಯಾಗವಾಗುತ್ತದೆ, ಅದು ದೇಶ ಸಂಯಮವಿದೆ. ಅಥವಾ ಈ ಧರ್ಮದ ಬಾಹ್ಯ ಕಾರಣಗಳಾದ 5 ಅಣುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ, ಇವು 12 ವ್ರತಗಳ ಗ್ರಹಣ ಮಾಡುವುದು, ಅದನ್ನು ದೇಶ ಸಂಯಮವೆಂದು ಹೇಳುತ್ತಾರೆ. ಇಲ್ಲಿ ಕಾರಣದಲ್ಲಿ ಕಾರ್ಯದ ಉಪಚಾರ ಮಾಡಿ ಇವುಗಳನ್ನು ಸಂಯಮವೆಂದಿದ್ದಾರೆ. ಇಲ್ಲಿ ಧರ್ಮತತ್ವದ ಮಾತ ಒಂದು ಸ್ವಲ್ಪ ನೋಡಿದೆವು. ಯಾಕೆ ಅಂತಂದ್ರೆ 6 ತತ್ವ ಹೇಳಿದಾರಲ್ಲ. ಆಪ್ತ, ಆಗಮ, ಧರ್ಮ, ಏನು ಹೇಳಿದ್ರು ಮೊದಲಿನ ಪುಟದೊಳಗಿದೆ ನೋಡ್ರಿ. ದೇವ, ಗುರು, ಧರ್ಮ, ಆಪ್ತ, ಆಗಮ, ಪದಾರ್ಥ ಅಂತೇಳಿ ಇಲ್ಲಿ ಧರ್ಮದ ಸ್ವಲ್ಪ ಚರ್ಚೆ ಮಾಡಿ ಮತ್ತು ನಾವು ಈಗ ದೇವ, ಗುರು, ಧರ್ಮ ಮೊದಲಾದವುಗಳನ್ನು ಸ್ವಲ್ಪ ನೋಡೋಣ. ಅಂದ್ರೆ ಧರ್ಮದ ಸಲುವಾಗಿನ ನಮಗೆ ದೇವ, ಗುರು ಮೊದಲಾದವರು ಬೇಕು. ಧರ್ಮದೊಳಗೆ 2 ಪ್ರಕಾರ ಇದೆ. ಒಂದು ನಿಶ್ಚಯ ಧರ್ಮ, ಒಂದು ವ್ಯವಹಾರ ಧರ್ಮ. ಎಲ್ರಿಗೂ ತಿಳಿದಿರುವ ಹಾಗೆ ನಿಶ್ಚಯ ಧರ್ಮ ಏನಿದೆ ಅದು ವಸ್ತುವಿನ ಸ್ವಭಾವ ಇದೆ ರೀ. ಜೀವದ ಸ್ವಭಾವ ಜ್ಞಾನದರ್ಶನ ಇದೆ. ಜ್ಞಾನದರ್ಶನದ ಸ್ವೀಕೃತಿ, ಅನುಭೂತಿ ಅಥವಾ ಜ್ಞಾನದರ್ಶನದೊಳಗೆ ಸ್ಥಿರ ಇರೋದೇನಿದೆ ಜ್ಞಾತಾದೃಷ್ಟ ಸ್ವಭಾವದೊಳಗೆ ಅದು ಧರ್ಮ ಇದೆ. ಕಠಿಣ ಏನೂ ಇಲ್ಲ. ಇದು ನಿಶ್ಚಯ ಧರ್ಮ. ನಿಶ್ಚಯ ಧರ್ಮ ಅರ್ಥಾತ್ ನಿಜವಾಗಿ ಧರ್ಮ ಇದುವೇ ಇದೆ ರೀ. ಈ ಧರ್ಮದ ಧಾರಣ ಮಾಡುವುದರಿಂದನ, ಈ ಧರ್ಮದ ಆಚರಣೆ ಮಾಡುವುದರಿಂದನ ಜೀವನಿಗೆ ಸ್ವಾಧೀನವಾದಂಥ ಶಾಶ್ವತವಾದಂಥ ಯಾವ ಸುಖ ಇದೆಯೋ ಆ ಸುಖದ ಪ್ರಾಪ್ತಿ ಆಗ್ತಿದೆ. ಜೀವನಿಗೆ ಸುಖ ಅಂತೂ ಬೇಕೇ ಬೇಕು. ಮತ್ತು ಆ ಸುಖ ಪರಾಧೀನ ಇತ್ತು ಅಂತಂದ್ರೆ ಅದು ಸುಖನೇ ಅಲ್ಲ. ಯಾವ ಸುಖ ಕೆಲ ಕಾಲದವರೆಗೆ ಇದ್ದುಕೊಂಡು ಬಿಟ್ಟು ಹೋಗ್ತಿದೆ ಮತ್ತು ದುಃಖ ರೂಪದಿಂದ ಪರಿಣಾಮ ಮಾಡಬೇಕಾಗ್ತಿದೆ ಅಥವಾ ದುಃಖದ ಅನುಭವ ಮಾಡಬೇಕಾಗ್ತಿದೆ, ಅದು ಸುಖನ ಅಲ್ಲ. ಹಾಗಾದರೆ ಸುಖದ ಪರಿಭಾಷೆ ಏನಿದೆ? ಒಂದು ಸ್ವಾಧೀನ ಇರಬೇಕು, ಒಂದು ಶಾಶ್ವತ ಇರಬೇಕು. ಮತ್ತು ಆ ಸುಖದ ಪ್ರಾಪ್ತಿ ಯಾವುದರಿಂದ ಆಗ್ತಿದೆ? ತನ್ನ ಜ್ಞಾತಾದೃಷ್ಟ ಸ್ವಭಾವದೊಳಗೆ ಸ್ಥಿರ ಉಳಿಯುವುದರಿಂದ ಆಗ್ತಿದೆ. ಅನ್ಯ ಯಾವೆಲ್ಲ ಹೇಳಿದರೆ ಅವೆಲ್ಲವೂ ಅದರ ಸಲುವಾಗಿನ ಹೇಳಿದ್ದು ಅದವ್ರೆ. ಜ್ಞಾತಾದೃಷ್ಟ ಸ್ವಭಾವದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಯಾವ ತತ್ವದ ಅಭ್ಯಾಸ ಹೇಳಿದರೋ ಅದು ಜ್ಞಾತಾದೃಷ್ಟ ಸ್ವಭಾವದ ಜೀವದ ಸ್ವಭಾವ ಜ್ಞಾತಾದೃಷ್ಟ ಇದೆ. ನಾನು ಮಾತ್ರ ಜ್ಞಾತಾದೃಷ್ಟಾನೇ ಇದ್ದೇನೆ. ಇದರ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಆಗಮದ ಅಭ್ಯಾಸ ಇದೆ. ಮತ್ತು ಸಂಯಮಾದಿಗಳನ್ನು ಯಾವುದರ ಸಲುವಾಗಿ ಹೇಳಿದ್ದಾರೆ? ವ್ರತ, ತಪ, ಶೀಲ, ಸಂಯಮ ಇವೇನು ವ್ಯವಹಾರ ಧರ್ಮ ಹೇಳಿದರೆ ಇವು ಯಾವುದರ ಸಲುವಾಗಿ? ಅದೇ ಜ್ಞಾತಾದೃಷ್ಟ ಸ್ವಭಾವದಲ್ಲಿ ಸ್ಥಿರ ಉಳಿಯುವ ಅಭ್ಯಾಸ ಅಂದರೆ
ಅಥವಾ ಸ್ಥಿರ ಉಳಿಯುವ ರೂಢಿ ಅಂದರೆ ಅದರ ಸಲುವಾಗಿ ವ್ಯವಹಾರ ಧರ್ಮದ ಪರಿಪಾಲನೆ ಮಾಡುವ ಸಲುವಾಗಿ ಹೇಳಿದ್ದಾರೆ. ಒಂದು ಧರ್ಮವನ್ನು ಹೊರತುಪಡಿಸಿ ಜೀವನಿಗೆ ಸುಖ ಯಾವುದರೊಳಗನೂ ಇಲ್ಲ. ಭೋಗದೊಳಗೆ ಸುಖ ಇಲ್ಲ, ಸಂಚಯದೊಳಗೆ ಸುಖ ಇಲ್ಲ, ವಿಶ್ವದ ಪರ್ಯಟನದೊಳಗೆ ಸುಖ ಇಲ್ಲ. ಸುಖ ಯಾವುದರೊಳಗಿದೆ? ಸುಖವನ್ನೇ ಬಯಸಿ ಜೀವ ವಿಶ್ವವನ್ನು ಸುತ್ತಾನೆ, ಸುಖವನ್ನೇ ಬಯಸಿ ಜೀವ ಧನ ಸಂಪಾದನೆ ಮಾಡ್ತಾನೆ, ಸುಖವನ್ನೇ ಬಯಸಿ ಜೀವ ಭೋಗಿಸ್ತಾನೆ. ಆದರೆ ಇಲ್ಲಿ ವ್ಯವಹಾರ ಧರ್ಮದೊಳಗೂ ಆ ಮಾತು ಬರಲಿಲ್ಲ. ಅರ್ಥಾತ್ ವ್ಯವಹಾರದಿಂದ ಕೂಡ ಅವ ಸುಖದ ಕಾರಣ ಅಲ್ಲ. ಧನ ಸಂಚಯ ಮಾಡೋದಾಗಲಿ, ಅರೆ ಜೀವನದ ಸಲುವಾಗಿ ಯಾವುದರ ಅವಶ್ಯಕತೆ ಇದೆಯೋ, ನಿಜವಾಗಿ ಧನದ್ದು ಯಾವ ಪ್ರಕಾರದ ಬೆಲೆ ಇಲ್ಲರಿ. ಜೀವನದ ಸಲುವಾಗಿ ಯಾವುದರ ಅವಶ್ಯಕತೆ ಇದೆಯೋ, ಯಾವುದರದ್ದು ಇದೆ? ಆಹಾರ, ಬಟ್ಟೆ ಮತ್ತು ಆವಾಸ, ಇಷ್ಟೇ ಅವಶ್ಯಕತೆ ಇರೋದು. ಹಾಗಾದ್ರೆ ಆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವ ಮಾಧ್ಯಮ ಧನ ಇದೆ. ಹಾಗಾದ್ರೆ ಆ ಧನದ ಸಂಚಯ ಎಷ್ಟು ಮಾಡೋದ? ಸಂಚಯ ಮಾಡೋದಿದೆಯನ್ನ? ನಿಜವಾಗಿ ಇಲ್ಲವೇ ಇಲ್ಲ. ಆ ಧನದಿಂದ ಅರ್ಥಾತ್ ಯಾವುದರಿಂದ, ಧನದ ಅರ್ಥನ ಏನಿದೆ? ಯಾವುದರಿಂದ ಆಹಾರ, ಬಟ್ಟೆ ಮತ್ತು ಆವಾಸ. ಸಾಮಾನ್ಯವಾಗಿ ಆವಾಸ ಅಂತೂ ಜೈನ ಕುಲೋತ್ಪನ್ನರಿಗೆ ಇದೇನೇ ಇದೆ, ಅಷ್ಟು ಪುಣ್ಯ ಇರ್ತಿದೆ ಅಂಥೇಳಿ ಅನ್ಬಹುದಾಗಿದೆ. ಆವಾಸ ಅಂತೂ ಇದೇನ, ಮತ್ತು ಆಹಾರ ಬಟ್ಟೆ ಸಲುವಾಗಿ ಕೂಡ ಏನು ವಿಶೇಷ ಕಷ್ಟಪಡುವಂಥ ಅವಶ್ಯಕತೆ ಇರುವುದಿಲ್ಲರಿ. ಹಾಗಾದರೆ ಈಗ ಜೀವರುಗಳ ತಮ್ಮ ಜೀವನವನ್ನು, ಮನುಷ್ಯ ಜೀವನವನ್ನು 25-30 ವರ್ಷಗಳವರೆಗೆ ಬರೇ ಒಂದು ಯಾವುದರ ಸಲುವಾಗಿ? ಲೌಕಿಕ ವಿದ್ಯೆಯ ಅರ್ಜನೆ, ವಿದ್ಯೆಯನ್ನು ಗಳಿಸುವ ಸಲುವಾಗಿ. ಇನ್ನು ಆ ವಿದ್ಯೆ ಗಳಿಸಿದ ನಂತರ ಮುಂದೇನ? ಧನ ಪ್ರಾಪ್ತಿಯ ಉದ್ಯೋಗ ಮಾಡುವುದರೆ, ಉದ್ಯಮ ಮಾಡುವುದ, ನೌಕರಿ ಮಾಡುವುದ, ಅಷ್ಟು ಪಗಾರ ಇಷ್ಟು ಪಗಾರ ಅಂಥೇಳಿ. ಆದರೆ ಅದರದ ಉಪಯೋಗ ಎಷ್ಟಿದೆ? ಅವಶ್ಯಕತೆ ಎಷ್ಟಿದೆ? ಒಂದು ಕ್ಷಣ ವಿಚಾರ ಮಾಡಿ ನೋಡೋಣ, ಉಪಯೋಗವನ್ನು ಸೂಕ್ಷ್ಮ ಮಾಡಿ ನೋಡೋಣ. ಬರೇ ಆ ಧನದ ಉಪಯೋಗ ಯಾವುದರ ಸಲುವಾಗಿದೆ? ಒಂದು ಆಹಾರ, ಇನ್ನೊಂದು ಬಟ್ಟೆ. ಹಾಗಾದರೆ ಅದು ಎಷ್ಟು ಬೇಕಾಗ್ತಿದೆ? ಅಂದರೆ ಅಲ್ಪದಾದಂಥ ಜೀವನದೊಳಗ ಅಲ್ಪದಾದ ಅವಶ್ಯಕತೆಯನ್ನು ಪೂರೈಸುವ ಸಲುವಾಗಿ, ಅಲ್ಪದಾದಂಥ ಜೀವನದೊಳಗ ಒಂದು ಅಲ್ಪದಾದಂಥ ಅವಶ್ಯಕತೆ, ಬಹಳ ದೊಡ್ಡ ಅವಶ್ಯಕತೆ ಅಥವಾ ಸಮಸ್ಯೆ ಅಲ್ರಿ ಅದು. ಹಾಗಾದರೆ ಇಷ್ಟೆಲ್ಲ ನಿರರ್ಥಕ ಯಾವುದರ ಸಲುವಾಗಿ ತನ್ನ ಬಹುಮೂಲ್ಯ ಜೀವನವನ್ನು ಮನುಷ್ಯ ಪ್ರಾಣಿ ಖರ್ಚು ಮಾಡ್ತಾ ಇದ್ದಾನೆ? ಇದ್ರೂ ಕೂಡ ಯಾವುದರ ಸಲುವಾಗಿ ಸಂಪಾದನೆ ಮಾಡ್ತಾನೆ? ಇದ್ರೂ ಕೂಡ ಯಾವುದರ ಸಲುವಾಗಿ ಆ ವಿದ್ಯೆ ಈ ವಿದ್ಯೆ 2, 3, 4 ಡಿಗ್ರಿಗಳನ್ನು ಯಾವುದರ ಸಲುವಾಗಿ? ನೋಡ್ರಿ, ಬುದ್ಧಿಯ ಸಾಮರ್ಥ್ಯವನ್ನೆಲ್ಲ ಅಲ್ಲೇ ವಿನಿಯೋಗ ಮಾಡಿದ ನಂತರ ಅವನಿಗೆ ಇನ್ನು ಕೃತ್ರಿಮವಾಗಿ ಬರೇ ಧನ ಸಂಪಾದನೆ ಮಾಡುವುದು ಅದರೊಳಗನ್ನ ಆಗಿ ಹೋಗ್ತಿದ್ದೀರಿ. ನಿಜವಾಗಿ ವಿದ್ಯಾರ್ಜನೆ ಯಾವುದು ಇದೆ? ಅನೇಕ ಬಾರಿ ಚರ್ಚೆಯೊಳಗೆ ಬಂದದ್ದೇ ಇದೆ. ನಿಜವಾಗಿ ವಿದ್ಯಾರ್ಜನೆ ಯಾವುದಿದೆ? ಯಾವುದು ವಿದ್ಯೆ ಇದೆ? ಯಾವುದ ಆತ್ಮನ ಅಥವಾ ತ್ರಿಕಾಲಿಯ ಆತ್ಮನ ಅಥವಾ ತ್ರಿಕಾಲಿಯ ಅರೂಪಿ ಚೈತನ್ಯ ಮಹಾಪದಾರ್ಥನಾದಂಥ ಆತ್ಮನ ಹಿತದ ಸಲುವಾಗಿ ಯಾವುದು ಉಪಯೋಗಕ್ಕೆ ಬರ್ತಿದೆಯೋ, ಅರ್ಥಾತ್ ಸ್ಪಷ್ಟ ರೂಪದಿಂದ ಹೇಳಿದರೆ 6 ದ್ರವ್ಯ, 7 ತತ್ವ, ಪಾಪ ಪುಣ್ಯಗಳ ಸ್ವರೂಪ ಇಷ್ಟು ತಿಳಿತು ಅಂತಂದ್ರೆ ವಿದ್ಯೆ ಅರ್ಥಾತ್ ಪ್ರಗಟ ಜ್ಞಾನ ಏನಿದೆ ಆ ಜ್ಞಾನದ ಮೂಲಕ ಆ ವಿದ್ಯೆಯನ್ನು ಕಲಿತು. ಯಾವ ವಿದ್ಯೆಯನ್ನು? 6 ದ್ರವ್ಯ, 7 ತತ್ವ, ದೇವ, ಗುರು, ಧರ್ಮ, ಇಷ್ಟರಿಂದ ಹೊಟ್ಟೆ ತುಂಬುತ್ತಿದೆ. ಅರೆ, ಹೊಟ್ಟೆ ತುಂಬದೇ ಇರುವಂಥದ್ದೇನು ಇಲ್ಲವೇ ಇಲ್ಲರಲ್ಲ. ಹೊಟ್ಟೆ ತುಂಬುವ ಸಲುವಾಗಿ ಬೇಕಾದಷ್ಟು ಇದೆ ರೀ. ಇದ್ರೂ ಕೂಡ ಈ ಜೀವ ಈ ವಿದ್ಯೆಯನ್ನು, ಆತ್ಮವಿದ್ಯೆಯನ್ನು, ಶಾಶ್ವತ ಸುಖದ ಸಲುವಾಗಿ ಉಪಯೋಗ ಆಗುವಂಥ ವಿದ್ಯೆಯನ್ನು ಕಲಿಯುವ ಅಥವಾ ಕಲಿಸುವ ಉದ್ಯಮ ಮಾಡದ್ದನ ಯಾವುದು ನಿರರ್ಥಕ ಇದೆ? ಕೇವಲ ತೊಂದರೆ, ದುಃಖ. ಆ ವಿದ್ಯೆ ಕಲಿಯುವಳಿದೊಳಗೂ ಕೂಡ ಆನಂದ ಎಲ್ಲಿದೆ ರೀ ಮಕ್ಕಳಿಗೆ?
ಇಲ್ಲವೇ ಇಲ್ಲ. ಆ ವಿದ್ಯೆ ಕೇವಲ ಕಷ್ಟದಾಯಕ ಇದೆ ರೀ. ಎಲ್ಲೆಲ್ಲಿ ಕಷ್ಟದಾಯಕ ಇದೆ? ಮನೆಯಲ್ಲಿ ಮೊದಲ ತಾಯಿ ತಂದೆಯರ ಮೂಲಕನೇ ಅದು ಕಷ್ಟದಾಯಕ ಇದೆ. ಮುಂದೆ ಆ ವಿದ್ಯೆಯ ಸಲುವಾಗಿ ಯಾವುದನ್ನು ಆ ಮಕ್ಕಳ ತಲೆಯಲ್ಲಿ ಯಾವ ರೀತಿ ತುಂಬಲಾಗ್ತಿದೆಯೋ ಆ ರೀತಿ ಆ ಜೀವಗಳ ಆ ಪ್ರಕಾರದಿಂದ ವಿದ್ಯೆ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಆ ತಾಯಿ ತಂದೆಯರನ್ನೂ ಮರೀತಾರೆ, ತಮ್ಮ ಪ್ರಾಪ್ತ ಶರೀರವನ್ನೂ ಮರೀತಾರೆ. ಅಂದಮೇಲೆ ಭವಿಷ್ಯದಲ್ಲಿ ಕೂಡ ನಾನು ಇರುವುದಿದೆ, ಆ ಭವಿಷ್ಯದ ಜೀವನದ ಸಲುವಾಗಿ ನನಗೆ ಈಗ ಏನಾದರೂ ಮಾಡುವುದಿದೆ ಅನ್ನೋದಂತೂ ಪ್ರಶ್ನೆ ಅವರ ಜೀವನದೊಳಗೆ ಬರೋದನ್ನ ಇಲ್ಲ. ಇಲ್ಲಿ ಜೈನ ಪರಂಪರೆಯೊಳಗೆ ಮೊದಲೇ ಹೇಳಿರುವ ಪ್ರಕಾರ ಬಾಲ್ಯಾವಸ್ಥೆ ಏನಿದೆ ಅದು ವಿದ್ಯಾರ್ಜನೆ ಮಾಡುವ ಸಲುವಾಗಿ ಇದೆ. ತರುಣಾವಸ್ಥೆ ಏನಿದೆ ಅದು ವ್ರತ ತಪಗಳನ್ನು ಅನುಷ್ಠಾನಗಳನ್ನು ಮಾಡುವ ಸಲುವಾಗಿ ಇದೆ. ಶುಭಾನುಷ್ಠಾನರೇ, ಶುಭ ಅನುಷ್ಠಾನವನ್ನು ಮಾಡುವ ಸಲುವಾಗಿ ತರುಣಾವಸ್ಥೆ ಇದೆ. ಮತ್ತು ವೃದ್ಧಾವಸ್ಥೆ ಏನಿದೆ ಅದು ಶಾಂತ ಸಂಯಮಮಯ ಜೀವನವನ್ನು ವ್ಯತೀತ ಮಾಡುವ ಸಲುವಾಗಿ ಇದೆ. ಆದರೆ ಇಂದು ಯಾವ ರೀತಿ ಆದದ್ದಿದೆ, ಆ ಲೌಕಿಕ ವಿದ್ಯೆಯ ಸಲುವಾಗಿ ಜೀವದ ಸಂಪೂರ್ಣ ಸಾಮರ್ಥ್ಯ ಏನಿದೆ ಅಲ್ಲ, ಭವಾಂತರಗಳಿಂದ ಸಂಗ್ರಹಿಸಿ ತಂದ ಚೈತನ್ಯದ ವಿಕಾಸ ರೂಪದ ಯಾವ ಸಾಮರ್ಥ್ಯ ಇದೆ ಅದು ಎಲ್ಲವೂ ಅಲ್ಲಿ ನಷ್ಟ ಆಗಿ ಹೋಗ್ತಿದೆ ಅನ್ನಬಹುದು, ಖಾಲಿಯಾಗಿ ಹೋಗ್ತಿದೆ ರೀ. ಆಮೇಲೆ ಮುಂದೆ ಯಾಂತ್ರಿಕವಾಗಿಯೇ ಕೆಲಸ ಮಾಡ್ತಾ ಇರ್ತವೆ, ದುಡ್ಡು ಗಳಿಸ್ತಾ ಇರ್ತವೆ, ಆ ಜೀವಗಳ ಜೀವನ ಕಳೆದು ಹೋಗ್ತಾ ಇರ್ತಿದೆ. ಇದ್ದಕ್ಕಿದ್ದ ಹಾಗೇನ ಯಾಂತ್ರಿಕವಾಗಿಯೇ ಯಾವ ಪ್ರಕಾರದಿಂದ ಜ್ಞಾನ ಅವರದಲ್ಲಿ ಕೆಲಸನ ಮಾಡುವುದಿಲ್ಲ. ಹೀಗಾಗಿ ಹೋದ ನಂತರ ವೃದ್ಧಾವಸ್ಥೆ ಯಾವ ರೀತಿ ಆಗೋದ ಇದರದ ಕಲ್ಪನಾನೂ ಮಾಡಬಹುದು. ಆ ಕಡೆ ಈ ಕಡೆ ಕಣ್ಣು ಬಿಟ್ಟು ನೋಡಿದ್ರೆ ತಿಳಿದು ಬರ್ತಿದೆ. ಇದು ನಿಜವಾಗಿ ಮಾನವೀಯ ಜೀವನ ಅಲ್ಲವೇ ಅಲ್ವೇ? ಇಲ್ಲಿ ಧರ್ಮ ಹೇಳಿದ್ರು, ಧರ್ಮವಿದ್ಯೆ ಹೇಳಿದ್ರು. ಅಲ್ಲಿ ಶ್ರೀಪಾಲನ ಕಥೆಯೊಳಗ ಮೈನಾಸುಂದರಿ ಮೊದಲಾದವರಿಗೆ ಯಾವ ಪ್ರಕಾರದ ವಿದ್ಯೆ ಕೊಡಿಸಿದರು ದೊರೆಗಳ, ಯಾವ ಪ್ರಕಾರ ಸೀತಾಂಜನ ಅವರ ವಿದ್ಯಾ ಕಲಿತರು, ಆ ಯಾವ ಪ್ರಕಾರ ವಿದ್ಯೆ ಕಲಿತರು ಅನ್ನೋದು ಅವರ ಜೀವನವನ್ನು ನೋಡಿದ ನಂತರ ಗೊತ್ತಾಗ್ತಿದೆ ರೀ. ಮತ್ತು ಅಲ್ಲಿ ಮೈನಾಸುಂದರಿಗಂತೂ ಯಾವ ಪ್ರಕಾರದ ವಿದ್ಯೆ ಕಲಿಸಿದರು, ಓಂದಿಂದ ಆರಂಭ ಮಾಡಿ ಪಂಚಪರಮೇಷ್ಠಿಗಳ ಸ್ವರೂಪವನ್ನು ತಿಳಿಸಿಕೊಟ್ಟು, ಇಲ್ಲಿ ಸುದೃಷ್ಟಿ ತರಂಗಿಣಿಯೊಳಗೂ ಕೂಡ ಬರ್ತಿದ್ದಾರೆ. ವಿದ್ಯೆ ಎಂಥದ್ದು ಕಲಿಸೋದಿದೆ, ವಿದ್ಯೆ ಯಾರು ಕಲಿಸ್ತಾರೆ, ಗೃಹಸ್ಥಾಚಾರ್ಯರು ಎಂಥವ್ರು ಇರ್ತಾರೆ, ಆ ಗೃಹಸ್ಥಾಚಾರ್ಯರ ಮೂಲಕ ಮಕ್ಕಳಿಗೆ ಯಾವ ಪ್ರಕಾರದ ವಿದ್ಯೆಯನ್ನು ಕೊಡಲಾಗುತ್ತದೆ, ಅದನ್ನು ಓದಿದ ನಂತರ ನಾವು ಮನುಷ್ಯರ ಹೌದು ಅಥವಾ ಅಲ್ಲ, ನಾವೇನು ಮಾಡ್ತಾ ಇದ್ದೇವೆ ಅನ್ನುವ ಸಂದೇಹ ನಿಜವಾಗಿ ಬರಬೇಕು. ಆದರೆ ಓದೋದಕ್ಕೆ ಮತ್ತು ಮಾಡುವುದಕ್ಕೆ ಇತ್ತು ಅಂತಂದ್ರೆ ಯಾವುದೇ ರೀತಿಯಿಂದ ಹೋಲಿಕೆ ಹೊಂದಾಣಿಕೆ ವಿಚಾರ ಜೀವ ಮಾಡೋದನ್ನು ಇರ್ತದೆ. ಓದೋದಕ್ಕೆ ಇಟ್ಕೊಳ್ತಾನೆ, ಮಾಡೋದನ್ನು ಮಾಡ್ತಾ ಇರ್ತಾನೆ. ಹೀಗಾಗುವುದರಿಂದ ಓದುವುದರಿಂದ ಯಾವ ಲಾಭ ಇಲ್ಲ. ಇಂಥ ಜೀವನ ಇಂದ ಆಗಿಬಿಟ್ಟಿದ್ದೀರಿ. ಇಲ್ಲಿ ನಿಜವಾಗಿ ಧರ್ಮ ಯಾವುದಕ್ಕಂತಾರೋ, ಯಾವುದೋ ಧನ ಸಂಚಯ ಮಾಡೋದ ಅಥವಾ ಯಾವ ಧನ ಸಂಚಯ ಮಾಡುವ ಸಲುವಾಗಿ ವಿದ್ಯಾರ್ಜನೆ ಮಾಡೋದ, ಅದು ಯಾವುದೋ ಹೇಳಲಿಲ್ಲ. ಇಲ್ಲಿ ಧರ್ಮತತ್ವದ ಮಾತು ಹೇಳಿದ್ರಲ್ಲ, ಒಂದು ಸಲ ಇನ್ನೊಮ್ಮೆ ಓದೋನವ್ರೆ. ಧರ್ಮವು ಒಂದು ನಿಶ್ಚಯ ಧರ್ಮ ಮತ್ತು ಇನ್ನೊಂದು ವ್ಯವಹಾರ ಧರ್ಮವೆಂದು ಎರಡು ಪ್ರಕಾರದ್ದಿದೆ, ಮೂರನೇದ್ದೇ ಇಲ್ಲ. ನಿಶ್ಚಯ ಧರ್ಮವಂತೂ ವಸ್ತುವಿನ ಸ್ವಭಾವವಿದೆ. ರಾಗದ್ವೇಷರಹಿತ ತನ್ನ ಜ್ಞಾತಾದೃಷ್ಟ ಸ್ವಭಾವದಲ್ಲಿ ಸ್ಥಿರವಿರುವುದು ನಿಶ್ಚಯ ಧರ್ಮವಿದೆ. ಏನಿದೆ ಆ ಧರ್ಮದಿಂದನೇ ಏನು ಬೇಕೋ ಅದೆಲ್ಲ ಆಂತರಿಕ ಸುಖ ಶಾಂತಿ ಲಭಿಸಿದ ನಂತರ ಬಾಹ್ಯದೊಳಗೆ ಏನಿದೆ ರೀ. ಹಾಗಾದರೆ ಇದೇನೂ ಮಾಡೋದಿಲ್ಲನ, ಅನಂತ ಕಾಲದಿಂದ ಮಾಡಿ ಆಗಿದೆ ರೀ, ಅನಂತ ಕಾಲದಿಂದ ಮಾಡಿ ಆಗಿದೆ. ಆದರೆ ಅದರ ಫಲ ಪರಾಧೀನತೆ ಏನಿದೆ ಅದು ಸ್ವಲ್ಪ ಕೂಡ ಬಿಟ್ಟು ಹೋಗಿಲ್ಲ. ಅನಂತ ಕಾಲದಿಂದ ಮಾಡಿ ಆಗಿದೆ. ಮತ್ತೀಗ ಅವಶ್ಯಕತೆ ಇಲ್ಲದೆ ಇರುವೊಳಗೆ ಯಾಕೆ ಮಾಡೋದು? ಮಕ್ಕಳಿಗೆ ವಿದ್ಯಾ ಎಷ್ಟು ಕೊಡಿಸೋದಿರ್ತೀವಿ, ಅವಶ್ಯಕತೆ ಇಲ್ಲದೆ ಇರುವೊಳಗೆ ಈಗ ಯಾಕೆ ಮಾಡೋದು? ಆ ಗರ್ಭ ಶ್ರೀಮಂತ ಮನೆತನದವರು ಕೂಡ ಏನೇನು ಕಾರ್ಯ ಮಾಡ್ತಾ ಇದ್ದಾರೆ, ಮಕ್ಕಳನ್ನು ಯಾವ್ಯಾವ ರೀತಿಯಿಂದ ಕಷ್ಟಕ್ಕೆ ಗುರಿಪಡಿಸಿ ತಾವೂ ಕಷ್ಟಪಡ್ತಾ ಇದ್ದಾರೆ. ಒಂದು ಸಲ ಯೋಚನೆ ಮಾಡೋದು ಜೀವನ ಸಾವಿರಾರು ವರ್ಷದ್ದು ಇಲ್ಲ.
ಇರೋದು ಅಧಿಕ ಅಂದ್ರೆ 100 ವರ್ಷ ಅಂಥೇಳಿ ಹಿಡಿದ ನಂತರ ಕೂಡ ಆ 100 ವರ್ಷದ ಜೀವನದೊಳಗೆ 30 ವರ್ಷ ಬರೀ ವಿದ್ಯಾರ್ಜನೆಯೊಳಗೆ ಕಳೆದು ಹೋಯ್ತು ಅಂತಂದ್ರೆ ಮೊದಲನೇದು ಒಂದು ಒಳ್ಳೆಯ ವಿಭಾಗನ ಹೋಯ್ತಲ್ರಿ. ಆಮೇಲೆ ಅದರ ಫಲ, ಆ ವಿದ್ಯೆಯ ಕಲಿತಿರುವುದರ ಫಲ, ಬುದ್ಧಿಯ ಮೇಲೆ ಸಂಸ್ಕಾರ ಏನಾಗಿರ್ತಿದೆ? ಶರೀರ ಮತ್ತು ಭೋಗಗಳ ಪೋಷಣೆನೇ ರೀ. ಶರೀರದ ಪೋಷಣೆ ಭೋಗಗಳನ್ನು ಭೋಗಿಸುವುದ. ಮುಂದೆ ಶರೀರದ ಪೋಷಣೆ ಮಾಡ್ತಾ ಮಾಡ್ತಾ ಭೋಗದೊಳಗೆ ಮುಳುಗಿ ಹೋಗಿರುವಂಥ ಜೀವಕ್ಕೆ ವೃದ್ಧಾಪ್ಯ ಶಾಂತಿಮಯ ಆಗೋದಿದೆ ಅಂತ್ರಿ, ಸಂಯಮಮಯ ಆಗೋದಿದೆ ಅನ್ನ, ಆದರ್ಶ ಆಗೋದಿದೆ ಅನ್ನ ಮುಂದಿನ ಪೀಳಿಗೆಗಳಿಗೆ. ಹಾಗಾದರೆ ನಾವು ಮನುಷ್ಯ ಆಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಮತ್ತು ನಮ್ಮ ಸಂಯೋಗದಲ್ಲಿ ಬರುವಂಥ ಅಥವಾ ಸಮಾಜದವರದ ಜೀವನವನ್ನು ಕೂಡ ಹಾಳು ಮಾಡುವುದರಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ನಿಮಿತ್ತ ಆಗ್ತದೆ. ಯಾವ ಪ್ರಕಾರದ ವಿದ್ಯೆ ಬೇಕು? ಶೀಲ ಸಂಯಮಾದಿಗಳ ವಿದ್ಯೆ ಬೇಕು. ಶರೀರಕ್ಕೆ ಸಂಬಂಧಿಸಿದ ಹಾಗೆ ಭೇದಜ್ಞಾನ ಮಾಡುವುದರಲ್ಲಿ ಉಪಯೋಗಿಯಾಗುವಂಥ ವಿದ್ಯೆ ಬೇಕು. ಯಾಕೆ ಅಂತಂದ್ರೆ ಒಂದೇ ಇದೆ, ಯಾವುದ ಸುಖದ ಸಾಧನೆ ಇದೆಯೋ ಅದನ್ನು ವಿದ್ಯೆ ಅಂತಾರೋ. ಸುಖ ಒಂದು ಧರ್ಮದಿಂದನೇ ಆಗ್ತಿದೆ, ಧರ್ಮ ಇದು ವಸ್ತುವಿನ ಸ್ವಭಾವ ಇದೆ. ಏನು ಕಷ್ಟ ಇದೆ ರೀ? ಅರೆ ಅನಂತ ಕಾಲ ಏನು ಮಾಡಿದ್ದೇ ಇದೆ? ಈ ಅಲ್ಪದಾದಂಥ ಮನುಷ್ಯ ಭವದೊಳಗ ಏನು ಮಾಡೋದಿದೆ? ಅನಂತ ಕಾಲದೊಳಗೆ ಉದರ ಪೋಷಣೆ ಆಗಿದೆ ಏನಿಲ್ರಿ? ಅನಂತ ಕಾಲದೊಳಗ ಭೋಗಗಳನ್ನು ಭೋಗಿಸಿದೆ ಏನಿಲ್ರಿ? ಇನ್ನು ಇಷ್ಟು ಜೈನ ದರ್ಶನದ ಜೈನ ಧರ್ಮದೊಳಗೆ ಜೈನ ಕುಲದೊಳಗೆ ಉತ್ಪನ್ನ ಆದ ನಂತರ ಕೂಡ ನಮ್ಮ ಕುಲ ಪರಂಪರೆ ಏನಿದೆ, ನನ್ನ ಸ್ವಭಾವ ಎಂಥದ್ದಿದೆ, ನಾನು ಇಲ್ಲಿ ಯಾವ ಕಾರ್ಯ ಮಾಡೋದಿದೆ ಅನ್ನುವ ವಿಚಾರ ಇಲ್ಲದನ್ನ ಅಜೈನರೆಲ್ಲ ಏನು ಮಾಡ್ತಾ ಇದ್ದಾರೆ? ಅದನ್ನು ಮಾಡುವ ಸಲುವಾಗಿ ಈ ಜೈನ ಕುಲದಲ್ಲಿ ಹುಟ್ಟಿರುವಂತಹ ಜೀವರುಗಳಿಗೆ ಕೂಡ ಉತ್ಸಾಹ ಉಂಟಾಗ್ತಾ ಇದೆ, ಜಾಗೃತ ಆಗ್ತಾ ಇದೆ. ಅಂದಮೇಲೆ ಇವರಿಗೆ ಜೈನತ್ವ ಅನಂತ ಕಾಲ ಕಳೆದರನು ಭವಿಷ್ಯದೊಳಗೆ ಸಿಗುವುದಿಲ್ಲ ಅನ್ನೋದು ಒಂದೇ ಒಂದು ನಿಷ್ಕರ್ಷ ನಿಖರ ರೂಪದಿಂದ ಮೇಲೆದ್ದು ಬರ್ತಿದೆ. ಪುಣ್ಯದಿಂದ ಸಮೃದ್ಧಿ ಇರ್ತಿದೆ ಮನೆಯಲ್ಲಿ ಎಲ್ಲ ಪ್ರಕಾರದ. ಹಾಗಾದರೆ ತಿಂದು ಕೂಡೋದೇನ? ಅರೇ ಕೂಡುವ ಮಾತೆಲ್ಲಿದೆ? ತನ್ನನ್ನು ತಾನು ತಿಳಿಯುವಂಥ ಬೋಧವನ್ನು ಅನ್ಯರಿಗೆ ಮಾಡುವ ರೂಪದೊಳಗೆ ಜೀವನ ವ್ಯತೀತ ಮಾಡೋದಿದೆ ರೀ. ಜೀವನಂತೂ ವ್ಯತೀತ ಆಗ್ತಾನೇ ಇದೆ ನೋಡ್ರಿ. ಧನ ಬಂದು ಬೀಳ್ತಾ ಇರ್ತಿದೆ, ಅದರದ್ದು ಉಪಯೋಗ ಎಷ್ಟಾಗ್ತಿದೆ ರೀ? ವಿದ್ಯೆ ಇದೆ, ಡಿಗ್ರಿ ಇದೆ, ಅದರದ್ದು ಉಪಯೋಗ ಏನಾಗ್ತಿದೆ? ಬರೀ ಅಭಿಮಾನ. ಆ ವಿದ್ಯೆಯಿಂದಂತೂ ಧನ ಬರುವುದಿಲ್ಲ ರೀ. ನಮಗೆ ಭ್ರಾಂತಿಯಾಗಿ ಹೋಗಿದರೆ ವಿದ್ಯೆಯಿಂದಂತೂ ಧನ ಬರುವುದಿಲ್ಲ. ಧನ ಬರೋದ ಪೂರ್ವ ಪುಣ್ಯದ ಅನುಸಾರ. ಎಷ್ಟು ವಿಶ್ವಾಸ ಇದೆ ರೀ? ಎಷ್ಟು ವಿಶ್ವಾಸ ಇದೆ? ಒಳಗಡೆ ನಿಜವಾಗಿ ವಿಶ್ವಾಸ ಇದೆನಾ? ವಿಶ್ವಾಸ ಮಾಡಬೇಕಾದದ್ದು ಕರ್ತವ್ಯ ಇದೆ ರೀ. ಧನ ಬರುವುದು ಪುಣ್ಯದಿಂದ. ಇನ್ನು ಪುಣ್ಯ ಯಾವುದಕ್ಕಂತಾರ? ವರ್ತಮಾನದೊಳಗ ಯಾವ ಒಂದು ಶರೀರಕ್ಕೆ ಸಂಬಂಧಿಸಿದ ಹಾಗೆ ಆಹಾರ, ವಸ್ತ್ರ, ಆವಾಸಗಳಿಗೆ ಸಂಬಂಧಿಸಿದ ಬೇಡಿಕೆಗಳ ಪೂರ್ತಿ ಆದ ನಂತರ ಜೀವ ತನ್ನ ಶಾಶ್ವತ ಸುಖದ ಸಲುವಾಗಿ ಉದ್ಯಮ ಮಾಡುವ ವಿಚಾರ ಮತ್ತು ಪ್ರವೃತ್ತಿಯೊಳಗೆ ತೊಡಗಿದ ಅಂತಂದ್ರೆ ಆ ವಿಚಾರದಲ್ಲಿ ಮತ್ತು ಪ್ರವೃತ್ತಿಯಲ್ಲಿ ಯಾವುದ ನಿಮಿತ್ತ ಇದೆಯೋ ಅದನ್ನು ಪುಣ್ಯ ಅಂತಾರೆ. ಯಾವುದೇ ದೇಶಾಂತರಕ್ಕೆ ಹೋಗಿ ದುಡಿದು ವೈರ ವಿರೋಧ, ಯಾವುದೇ ಪ್ರಕಾರದಿಂದ ಶಾರೀರಿಕ ಸೌಖ್ಯನೂ ಇಲ್ಲ, ಯಂತ್ರದ ಹಾಗೆ ಭಾವನಾತ್ಮಕ ಸಂಬಂಧ ಯಾರ ಜೊತೆಗೆ ಇಲ್ಲ, ಅದನ್ನು ವಿದ್ಯೆನೂ ಅನ್ನೋದಿಲ್ಲ ಮತ್ತು ಅದು ಸುಖದ ಕಾರಣನೂ ಅಂಥೇಳಿ ಅದರ ಮೇಲೆ ಆರೋಪ ಬರುವುದಿಲ್ಲ. ಇಲ್ಲೇನು ಹೇಳಿದರು? ಒಂದು ವ್ಯವಹಾರ ಧರ್ಮ, ಒಂದು ನಿಶ್ಚಯ ಧರ್ಮ. ಮೊದಲನೇದು ನಿಶ್ಚಯ ಧರ್ಮ ಹೇಳಿದ್ದಾರೆ. ನಿಶ್ಚಯ ಧರ್ಮದ ಸ್ವರೂಪ ಏನು ಹೇಳಿದರು? ವಸ್ತುವಿನ ಸ್ವಭಾವ ಏನಿದೆಯೋ ಅದು ಧರ್ಮ ಇದೆ. ಹಾಗಾದರೆ ನಾನೊಂದು ವಸ್ತು ಇದ್ದೇನೆ, ನನ್ನದೊಂದು ಸ್ವಭಾವ ಇದೆ. ಏನು ಸ್ವಭಾವ ಇದೆ? ಜ್ಞಾನ ದರ್ಶನ. ಜ್ಞಾತಾದೃಷ್ಟ ಸ್ವಭಾವದೊಳಗನ ಸ್ಥಿರ ಇರೋದು. ಹೇಗೆ ಸ್ಥಿರ ಇರೋದ? ರಾಗದ್ವೇಷದಿಂದ ರಹಿತಾಗಿ ಜ್ಞಾತಾದೃಷ್ಟ ಸ್ವಭಾವದೊಳಗೆ ಸ್ಥಿರ ಇರೋದು. ಇದು ಧರ್ಮದ ಉಪದೇಶ ಅನ್ನಿಸ್ತಾ ಇದೆ ಏನ್ರಿ? ಅನ್ನಿಸ್ತಾನೇ ಇಲ್ಲ.
ಯಾವ್ಯಾವುದೋ ಪ್ರಕಾರದ ತತ್ವದ ಸೂಕ್ಷ್ಮತೆಯನ್ನು ಕೇಳಿದೆವು, ಆಚರಣೆಯ ಮಾತನ್ನು ಕೇಳಿದೆವು, ಮಾಡಿದೆವು, ಓದಿದೆವು, ತಿಳಿದೆವು. ಆದರೆ ಮೂಲ ನಮ್ಮ ಭೂಮಿಕಾ, ಧರ್ಮದ ಭೂಮಿಕಾ ಯಾವ ರೀತಿ ಇರಬೇಕೋ ಆ ಭೂಮಿಕಾದ್ದನ್ನು ಪರಿಚಯ ಇಲ್ಲರಿ. ಏನು ಮಾಡೋದಿರ್ತಿದೆ? 24 ಗಂಟೆ ಕೆಲಸ ಏನು ಮಾಡೋದಿದೆ? ಅರೆ ಅನಂತ ಕಾಲದ ಸುಖದ ಸಲುವಾಗಿ, ಅನಂತ ಕಾಲದ ಸುಖ ಸ್ವಾಧೀನತೆಯಿಂದ ಯಾವುದು ಲಭಿಸುವುದಿದೆಯೋ ಆ ಸ್ವದ ನಿರ್ಣಯ ಮಾಡೋದು, ಆ ಸ್ವದಲ್ಲಿ ಸ್ಥಿರ ಆಗೋದು, ಆ ಸ್ವದೊಳಗೆ ದೃಢ ರೂಪದಿಂದ ನಿಂತುಕೊಳ್ಳೋದು, ಇದು ಮನುಷ್ಯ ಜೀವನದ ಕರ್ತವ್ಯ ಇದೆ. ತಿರಿಯಂಚಗತಿಯೊಳಗೆ ಉದರ ಪೋಷಣೆ ಆಯ್ತೇನಿಲ್ರಿ, ಭೋಗಗಳನ್ನು ಭೋಗಿಸಿತೇನಿಲ್ರಿ, ಮತ್ತು ಅಲ್ಲಿ ಉಳಿದ ಸಮಯದೊಳಗೆ ಏನು ಮಾಡ್ತು ಬಿಡ್ರಿ. ಈಗ ಅಂದ್ರೆ ಇಲ್ಲಿ ನಾವು ಏನು ಮಾಡೋದ ಅಂಥೇಳಿ ಪ್ರಶ್ನೆ ಬಂದ್ರೆ, ಅಲ್ಲಿ ತಿರಿಯಂಚಗತಿಯೊಳಗೆ ಅಲ್ಲೇನು ಶಾಲೆಗೇನು ಹೋಗಲಿಲ್ಲ, ಆಫೀಸ್ಗೂ ಹೋಗಲಿಲ್ಲ, ಅಲ್ಲಿ ಉದರ ಪೋಷಣೆ ಆಯ್ತೇನಿಲ್ರಿ, ಅಲ್ಲಿ ಭೋಗಿಸಿದೋ ಏನಿಲ್ರಿ ಜೀವಗಳ ನಾವು, ಅಥವಾ ಈಗ ಯಾವ ತಿರಿಯಂಚಗತಿಯಲ್ಲಿ ಇದ್ದಾವೆ ಅವು ಅವುಗಳ ಜೀವನ ಹ್ಯಾಕೆ ಏನಂತೀರಿ ನೀವು? ಟೈಮ್ ಪಾಸ್. ಅವುಗಳದ್ದು ಟೈಮ್ ಪಾಸ್ ಹೇಗಾಯ್ತು ರೀ? ಹಾಗಾದ್ರೆ ಅವುಗಳಿಗಿಂತ ನಾನು ಶ್ರೇಷ್ಠ ಇದ್ದೇನೆ ಅಂಥೇಳಿ ಅವುಗಳಿಗಿಂತ ಅಕುಲ ವ್ಯಾಕುಲ ಆಗೋದು, ಏನು ಅವುಗಳಿಗಿಂತ ನಿಶ್ಚಿಂತ ಅಥವಾ ಶಾಂತಿಮಯ ಜೀವನ ಮಾಡುವುದ? ಸಿದ್ಧರು ಏನು ಮಾಡ್ತಾ ಇದ್ದಾರೆ ಹೇಳ್ರಿ, ಈಗ ತಿರಿಯಂಚದ ಮಾತು ಬಿಡ್ರಿ, ಸಿದ್ಧರು ಏನು ಮಾಡ್ತಾ ಇದ್ದಾರೆ? ಮತ್ತೆ ಯಾಕೆ ಕಳೀತಾ ಇದ್ದಾರ್ರಿ ಅವ್ರ? ನಮಗೆ ಧರ್ಮದ ಮೂಲ ಏನಿದೆ, ಧರ್ಮದ ಸ್ವರೂಪ ಏನಿದೆ ಅನ್ನೋದೇನೆ ಲಕ್ಷ್ಯಕ್ಕೆ ಸಿದ್ಧರೇನು ಮಾಡ್ತಾ ಇದ್ದಾರೆ? ಎಷ್ಟು ಸುಖ ಭೋಗಿಸೋದದ? ನಿರಾಕುಲ ಶಾಂತಿ ಎಷ್ಟ? ಅರೆ ನಿನಗೆ ಎಷ್ಟು ಬೇಕಾಗಿದೆ ಅನ್ನೋದು ನೀನು ಒಳಗೆ ಕೇಳಿ ನೋಡಲ್ಲ. ನೋಡ್ರಿ, ದೇಹ ಇಲ್ಲ, ದೇಹಕ್ಕೆ ಸಂಬಂಧಿಸಿದ ಯಾವುವು ವಿಚಾರಗಳಿಲ್ಲ, ದೇಹಕ್ಕೆ ಸಂಬಂಧಿಸಿದ ಹಾಗೆ ಯಾವುವು ನಿಮಿತ್ತಗಳಿಲ್ಲ, ಯಾವ ಪ್ರತಿಪಕ್ಷಿನೂ ಇಲ್ಲ, ಯಾವ ಅನುಕೂಲನೂ ಇಲ್ಲ. ಹಾಗಾದರೆ ಆ ಜ್ಞಾನಮಯ ಆತ್ಮನ ಜೀವ ದ್ರವ್ಯದ ಜೀವನ ಅನಂತ ಕಾಲದವರೆಗೆ ಯಾವುದರ ಆಧಾರದಿಂದ ನಡೀತಿದೆ? ನಮಗೆ ಸಿದ್ಧ ಆಗೋದಿದೆ ಏನು ಸುಮ್ಮನೆ ಅಂತ ಇದ್ದೇವರ ಮುಖದಿಂದ? ಆಗೋದಿದೆ. ಹಾಗಾದ್ರೆ ಅವರು ಸಿದ್ಧರು ಹೇಗೆ ಜೀವನ ಹೇಗೆ ಕಳೀತಾ ಇದ್ದಾರೆ? ನಮಗೊಂದು 50 ವರ್ಷದ ಜೀವನ ಕಳೆಯೋದ್ರೊಳಗೆ ಹಾಗಿರ್ಬೇಕು ಹೀಗಿರ್ಬೇಕು ಟೈಮ್ ಪಾಸ್ ಆಗೋದಿಲ್ಲ ಕೆಲವರಂತಾರೆ. ವಿದ್ಯಾರ್ಜನೆ ಮಾಡಿದ ನಂತರ ಬೇಕಾದಷ್ಟು ಮನೆಯಲ್ಲಿ ಸಮೃದ್ಧಿ ಇದ್ರೂ ಕೂಡ ಮತ್ತೆ ನೌಕರಿ ಮಾಡ್ತೇವಂತಾರೆ, ಹೆಣ್ಮಕ್ಳಂತಾರೆ. ವಿದ್ಯಾ ಕಲಿತದ್ದು ಉಪಯೋಗ ಏನ? ಹಾಗಾದ್ರೆ ಮನುಷ್ಯನದ್ದು ಉಪಯೋಗ ಏನ ಅಂಥೇಳಿ ಯಾವಾಗ ಅನಿಸೋದೇ ಇಲ್ಲರಿ. ಜೀವ ಶಾಶ್ವತ ವಸ್ತು ಇದ್ದಾನೆ. ನಾನು ಈ ಲೋಕದೊಳಗೆ ನನ್ನ ವಿದ್ಯಮಾನತೆ ಒಂದಲ್ಲ ಒಂದು ರೂಪದಿಂದ ಅನಾದಿ ಅನಂತ ಇದೆ ಅಂದ ಮೇಲೆ ನಾನು ಅಂಥ ಒಂದು ಪರಾಧೀನ ಜೀವನದೊಳಗಿಂದ ಸ್ವಾಧೀನತೆಯನ್ನು ಕಲಿತುಕೊಳ್ಳುವಂಥ ಮನುಷ್ಯ ಭವಕ್ಕೆ ಪ್ರಾಪ್ತ ಆಗಿದೆ ಅಂದ ಮೇಲೆ ನನ್ನ ಮನುಷ್ಯ ಜೀವನದ ಉಪಯೋಗ ಏನ? ನನ್ನ ಸಲುವಾಗಿ ಅದು ವಿಚಾರ ಯಾವತ್ತಾದರೂ ಬಂತೇನ್ರಿ? ಮನುಷ್ಯ ಭವ ಪಡೆದುದರ ಉಪಯೋಗ ಏನ? ಧನ ಸಂಪಾದನೆ ಮಾಡೋದ, ಮನೆ ಕಟ್ಟೋದ, ವಿದ್ಯಾರ್ಜನೆ ಮಾಡೋದ, ಅಧಿಕ ಅಂಕದೊಳಗೆ ಪಾಸ್ ಆಗೋದ, ಏನು ಮನುಷ್ಯ ಆಗಿರುವುದರ ಉಪಯೋಗೇನ ನನಗೆ? ಯಾಕಂದ್ರೆ ನನಗೆ ಈ ಮನುಷ್ಯ ಜೀವನವನ್ನು ದಾಂಟಿ ಮತ್ತೆ ಇರೋದಿದೆಯಲ್ಲ. ಹಾಗಾದ್ರೆ ಈ ಮನುಷ್ಯ ಜೀವನದ ಉಪಯೋಗ ನನ್ನ ಸಲುವಾಗಿ ಏನಾಯಿತು? ನರಕಕ್ಕೆ ಹೋಗುವ ಸಲುವಾಗಿ ಆಧಾರ ಆಯಿತು, ತಿರಿಯಿಂಚಾಗುವ ಸಲುವಾಗಿ ಆಧಾರ ಆಯಿತು, ಚೈತನ್ಯ ಸಾಮರ್ಥ್ಯ ಏನು ಗಳಿಸಿ ತಂದಿದ್ದೇವೆ ಅದನ್ನು ನಷ್ಟ ಭ್ರಷ್ಟ ಮಾಡುವುದಕ್ಕೆ ಉಪಯೋಗ ಆಯಿತು, ಏನಿದೆ ರೀ? ಇಲ್ಲಿ ಬರೀ ಧರ್ಮದ ಮಾತು ಹೇಳ್ತಾರೆ. ಧರ್ಮ ಮಾಡಿ ಮಾಡಿ ಎಷ್ಟು ಮಾಡೋದು? ಧರ್ಮ ಮಾಡಿ ಮಾಡಿ ಎಷ್ಟು ಮಾಡಬಹುದಾಗಿದೆ ಹೇಳ್ರಿ?
ಹಾಗಾದರೆ ನಮ್ಗೆ ಈ ಪ್ರಕಾರದ ಪ್ರಶ್ನೆ ಇದ್ದ ನಂತರ ಇಲ್ಲಿ ಜೈನಾಚಾರ್ಯರು ಯಾವ ಧರ್ಮದ ಅಥವಾ ಮನುಷ್ಯ ಜೀವನದ ಸಾರ್ಥಕತೆಯ ಕಾರ್ಯ ಹೇಳಿದರೋ ಅದು ನಮ್ಮಿಂದ ಆಗೋದು ಸಾಧ್ಯ ಕಾಣಿಸುವುದಿಲ್ಲ. ಧರ್ಮ ಎರಡು ಪ್ರಕಾರದ್ದಿದೆ. ಮಂದಿರದೊಳಗೆ ಬಂದ ನಂತರ ಅಥವಾ ಮನೆಯಿಂದ ಬಂದ ನಂತರ ಅಥವಾ ಮನುಷ್ಯರು ಬೆಳೆದೊಳಗೆ ಅಥವಾ ಜೀವದ ಸಲುವಾಗಿರಿ. ನಾನು ಜೀವಿದ್ದೇನೇನು ಮನುಷ್ಯ ಇದ್ದೇನ್ರಿ, ಎರಡೂ ನನ್ನ ಅವಸ್ಥಾ ಇದೆ. ಮನುಷ್ಯ ಅನ್ನೋದು ನನ್ನ ಅವಸ್ಥಾ ಇದೆ, ಜೀವ ಅನ್ನೋದು ನನ್ನ ಶಾಶ್ವತ ಅವಸ್ಥಾ ಇದೆ, ಸ್ವರೂಪ ಇದೆ. ಹಾಗಾದರೆ ಮನುಷ್ಯ ಇದ್ದೇನೆ ಅನ್ನೋದು ಯಾವುದು ಕ್ಷಣಿಕ ಅಥವಾ ಮರ್ಯಾದಿತ ಇದೆಯಲ್ಲ, ಅದರ ಸಲುವಾಗಿರೇ ನಾನು ಸುಖ ಶಾಂತಿ ಜೀವದ ಅಪೇಕ್ಷಾದಿಂದ, ಆಂತರ್ಯದ ಸಂವೇದನದ ಅಪೇಕ್ಷಾದಿಂದ ಈ ಮನುಷ್ಯ ಗತಿಯಲ್ಲಿ ನಾವು ಯಾವ ಕಾರ್ಯ ಮಾಡ್ತಾ ಇದ್ದೇವೆ. ಅಲ್ಲಿ ಏನೆಲ್ಲ ಕಾರ್ಯ ನಾವು ಇದುವರೆಗೆ ಮಾಡಿದ್ದೇವೆ ಅಥವಾ ನಮ್ಮ ಜೊತೆಗಿದ್ದವರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಕ್ಕಳು ಮಾಡ್ತಾ ಇದ್ದಾರೆ, ಎಂಥೆಂಥ ಶಾಲಾ ಕಾಲೇಜುಗಳಿದಾವೆ, ಅವು ಎಲ್ಲವುಗಳಲ್ಲಿ ಏನು ನಡೆದದ್ದು ಇದೆ ಅಲ್ಲಿ ಜೀವ ವ್ಯಗ್ರ ಆಗ್ತಾ ಇದ್ದಾನೋ, ಆಕುಲ ವ್ಯಾಕುಲ ಆಗ್ತಾ ಇದ್ದಾನೋ ಅಥವಾ ಮತ್ತೇನು ಮಾಡ್ತಾ ಇದ್ದಾನೆ. ಹಾಗಾದರೆ ಆಕುಲ ವ್ಯಾಕುಲ ಆಗುವ ಸಲುವಾಗಿ ಮನುಷ್ಯ ಭವ ಯಾತಕ್ಕೆ ಬೇಕಾಗಿದೆ? ಒಂದ್ಸಲ ಗಂಭೀರವಾಗಿ ಯೋಚನೆ ಮಾಡೋದು ಅವಶ್ಯಕ ಇದೆ. ಇವತ್ತು ಚತುರ್ದಶಿ ತಿಥಿ ಇದೆ ರೀ. ನಮಗೆ ಮನುಷ್ಯ ಭವ ಪ್ರಾಪ್ತ ಆದದ್ದು, ಅಷ್ಟಾಂಗಿಕದ ಆಚರಣೆ ಮಾಡಿದ್ದು, ಚತುರ್ದಶಿ ತಿಥಿಯ ದಿವಸ ನಾವಿಲ್ಲಿ ನಿಶ್ಚಿಂತವಾಗಿ ಕುಳಿತದ್ದು ಯಾವುದರ ಸಲುವಾಗಿಪ್ಪ ಅಂತಂದ್ರೆ ನಾನು 14ನೇ ಗುಣಸ್ಥಾನವನ್ನು ಕೂಡ ದಾಂಟಿ ಅವಿಚಲ ಶುದ್ಧ ಆಗೋದಿದೆ. ನಮಗೆ ಇಲ್ಲಿ ಏನೂ ಮಾಡದೆ ಹೇಗಿರೋದು, ಆಸ್ತಿ ಇದ್ರೂ ಕೂಡ ವಿದ್ಯಾನು ಕಲಿಬೇಕು, ಧನಾರ್ಜನೆನೂ ಮಾಡಬೇಕು, ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವಂಥದ್ದು ಯಾರು ನೀತಿ ಮಾಡಿದಾರೋ ಆ ನೀತಿ ಅನುಸಾರ ನಡಿಬೇಕು. ಹೀಗೆ ಆಯಿತು ಅಂತಂದರೆ ಹೀಗೆ ಆಗ್ತಾ ಇದೆ. ಹಾಗಾದರೆ 14ನೇ ಗುಣಸ್ಥಾನದ ನಂತರ ಯಾವುದು ಬರ್ತಿದೆಯೋ ಒಂದೇ ಒಂದು ಅನಂತರ ಉತ್ತರವರ್ತಿ ಸಮಯದೊಳಗ 14ನೇ ಗುಣಸ್ಥಾನದ ಅಂತಿಮ ಸಮಯ ದಾಂಟತಾ ಇದ್ದ ಹಾಗೆ ಯಾವ ಒಂದು ಅನಂತ ಕಾಲದವರೆಗೆ ಇರುವಂಥ ಒಂದು ಶಾಶ್ವತ ಸುಖ ನೆಲೆ ನಮಗೆ ಪ್ರಾಪ್ತ ಆಗೋದಿದೆಯೋ ಅದನ್ನು ಧ್ಯೇಯವನ್ನಾಗಿಟ್ಕೊಂಡ ನಾವು ಜೀವನ ಮಾಡಿದರ, ಅಷ್ಟಾಂಗಿಕದ ಆಚರಣೆ ಮಾಡಿದರ, ಚತುರ್ದಶಿ ಪರ್ವದಂದು ಏನಾದರೂ ಸಂಯಮ ಮಾಡಿದ್ರೆ ಅದಕ್ಕೆ ಏನಾದರೂ ಅರ್ಥ ಬರೋದು ಇದೆ. ಈ ಜೀವನ ಎಲ್ಲವೂ ಎಂಥವದವ್ರೆ, ಎಲ್ಲಿಯವರೆಗೆ 14ನೇ ಗುಣ ಚತುರ್ದಶಿ ತಿಥಿನ ಅದು ಹೇಳ್ತಿದೆ. 14ನೇ ಗುಣಸ್ಥಾನವನ್ನು ದಾಂಟಿದ ನಂತರದಿಂದ ನಿಜವಾದ ಜೀವನ ಆರಂಭ. ಅಲ್ಲಿ ತನಕ ಏನಿದೆ ರೀ, ಅಲ್ಲಿ ತನಕ ಒಂದಲ್ಲ ಒಂದು ಸ್ವಲ್ಪ ಪರಾದ ಆಶ್ರಯ ಅಥವಾ ಪರಾಧೀನನ ಜೀವನ ಇದೆ ರೀ. ಯೋಗದ ಕಂಪನ ಇದೆ, ಅದು ಕೂಡ ಪರಾಧೀನತೆನೇ ಇದೆ. ಕೃತಕೃತ್ಯತೆ ಇಲ್ಲ. ಕೃತಕೃತ್ಯತೆ ಸಿದ್ಧಾವಸ್ಥೆಯೊಳಗಿದೆ ರೀ. ಕೃತಕೃತ್ಯತೆ ಮಾಡಬೇಕಾದದ್ದನ್ನು ಮಾಡಿ, ಸಿದ್ಧಾವಸ್ಥೆಯೊಳಗೇನಿದೆ ನಿಜವಾದ ಜೀವನ ಆರಂಭ ಆಯ್ತಾರೆ. ಹಾಗಾದ್ರೆ ಆ ಜೀವನ ಆರಂಭಿಸುವ ಸಲುವಾಗಿ ಒಂದು ಯಾವ ಧ್ಯೇಯ ಇಟ್ಕೊಂಡು ನಾವು ಇಲ್ಲಿ ಜನ್ಮ ತಾಳಿದ್ದೇವೆ ಅಥವಾ ಅಷ್ಟಾಂಗಿಕ ಪರ್ವದ ಆಚರಣೆ ಮಾಡಿದ್ದೇವೆ ಅಥವಾ ಚತುರ್ದಶಿ ತಿಥಿಯವರೆಗೆ ಆಗಮಗಳ ಅಭ್ಯಾಸ, ಅವಲೋಕನ, ಚರ್ಚಾ, ವಾಚನ ಏನೇನು ಮಾಡಿದ್ದೇವೆಯೋ ಅಷ್ಟೆಲ್ಲ ಮಾಡಿದ ನಂತರ ಈಗರೇ ನಮ್ಮದು ಗುರಿ 14ನೇ ಗುಣಸ್ಥಾನವನ್ನು ದಾಟಿದ ನಂತರನ ನನ್ನ ಕಾರ್ಯ ಪೂರ್ಣ ಆಯಿತು ಅನ್ನುವುದು ಒಂದು ವಿಕಲ್ಪನೆ ಬಂದ ಆ ವಿಕಲ್ಪಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಜ್ಞಾನದೊಳಗೆ ಏನಾದರೂ ಕಾರ್ಯ ಮಾಡಬೇಕು ಅನ್ನುವಂಥದ್ದೊಂದು ಭಾವ ಅಥವಾ ಉತ್ಸಾಹ ಜಾಗೃತ ಆಯಿತು ಅಂತಂದ್ರೆ ಈ ಅಷ್ಟಾಂಗಿಕ ಪರ್ವ ಮತ್ತು ಕೊನೆಗೆ ಬರುವಂಥ ಈ ಯಾವ ಚತುರ್ದಶಿ ತಿಥಿ ನಾಳೆಯಿಂದ ಏನಿದೆ ರೀ, ನಾಳೆಯಿಂದ ಏನಿದೆ ಸಿದ್ಧಾವಸ್ಥೆ ಇದೆ ರೀ. ಪೌರ್ಣಿಮೆ ಅರ್ಥಾತ್ ಕೃತಕೃತ್ಯತೆ ಸಿದ್ಧಾವಸ್ಥೆ ಬೇಕ್ರಿ. ಅದು ಹೇಗೆ ಸಾಧ್ಯ ಇದೆ? ನಾಳಿಂದ ನಾಳೆ ಹೇಗೆ ಸಾಧ್ಯ ಇದೆ? ಅದನ್ನು ಸಾಧ್ಯ ಮಾಡಿಕೊಳ್ಳುವ ಸಲುವಾಗಿ ನಾವೇನು ಮಾಡಲೇ ಇಲ್ರಲ್ಲ.
ಸಂಪೂರ್ಣ ನೋಡ್ರಿ, ಆಗಮದಲ್ಲಿ ಇರುವಂಥ ಶಬ್ದಗಳನ್ನು ಇನ್ನು ಒಂದಿಷ್ಟು ಒಂದು ಸ್ವಲ್ಪ ಪಕ್ಕಕ್ಕೆ ಬರೋಣ್ರಿ. ಆಗಮದಲ್ಲಿ ಇರುವಂಥ ಶಬ್ದಗಳನ್ನು, ಪರಿಭಾಷೆಗಳನ್ನು, ಆತ್ಮನ ಮಹತೋ ಮಹಿಮೆಯನ್ನು, ಆತ್ಮನ ಶುದ್ಧ ಪರ್ಯಾಯಗಳ ಸ್ವರೂಪವನ್ನು, ಆತ್ಮನ ತ್ರಿಕಾಲ ಶುದ್ಧ ಗುಣಗಳ ಸ್ವರೂಪವನ್ನು ಓದಿದೆವು, ಕೇಳಿದೆವು, ಅನೇಕ ರೀತಿಯಿಂದ ಕೇಳಿದೆವು. ಅದರಿಂದ ನನ್ನ ಜೀವನದೊಳಗ 14ನೇ ಗುಣಸ್ಥಾನದ ಉಲ್ಲಂಘನೆ ಮಾಡುವ ರೂಪದಿಂದ ಏನಾದರೂ ಕಾರ್ಯದ ಆರಂಭ ಆಯ್ತನ, ಮುಗೀತು. ನಾಳೆ ಹೋಗೋದಿದ್ದೀರಿ ನಮ್ಮ ಊರುಗಳಿಗೆ. ನಾಳೆ ಅನ್ರಿ, ನಾಡಿದ್ದನ್ರಿ, ಏನು ಮುಗೀತು? 8 ದಿವಸದ ಜೀವನ ನಮ್ಮದು ಪೂರ್ಣ ಮಾಡಿದೆವು. ಅತ್ಯಂತ ಗಂಭೀರವಾಗಿ ವಿಚಾರ ಮಾಡುವಂಥ ಮಾತಿದೆ ರೀ. ಇದು ಚೇಷ್ಟೆಯ ಮಾತಲ್ಲ, ತಮಾಷೆಯ ಮಾತಲ್ಲ. ಕಾರ್ಯಕ್ರಮದ ಆಯೋಜನೆ ಮಾಡಿದೆವು. ಈ ಕಾರ್ಯಕ್ರಮ ಹೊರಗಿನಿಂದ ನೀವೆಲ್ಲ ಬಂದ್ರಿ, ಅಥವಾ ನಾವು ಬಂದೆವು, ಅಥವಾ ಈ ಪ್ರಕಾರ ಗ್ರಂಥಗಳನ್ನು ಮುಂದಿಟ್ಟುಕೊಂಡು ಕೂತೇವು, 4 ವಾಕ್ಯಗಳನ್ನು ಓದಿದೆವು, ಅದರ ಅರ್ಥ ಮಾಡಿಕೊಂಡೆವು. ಆದರೆ ನಮ್ಮ ಆಂತರ್ಯದೊಳಗೆ ನಮ್ಮದೇ ಅನ್ನುವ ಹಾಗೆ ಯಾವ ಒಂದು ಅಂಶ ಜಾಗೃತ ಆಯ್ತೇನ, ಅಥವಾ ನಮ್ಮ ಪರಿಪೂರ್ಣ ಸ್ವಭಾವದ ಸಲುವಾಗಿ, ಅದರ ಪ್ರಗಟ ಅನುಭೂತಿಯ ಸಲುವಾಗಿ, ಅದರ ಪ್ರತ್ಯಕ್ಷ ಆಸ್ವಾದ ಪಡೆಯುವ ಸಲುವಾಗಿ ಯಾವುದಾದರೂ ಒಂದು ಉದ್ಯಮ ಅಥವಾ ಉದ್ಯಮ ಪ್ರಾರಂಭ ಆಗದಿದ್ರೂ ಉದ್ಯಮ ಮಾಡುವ ಉತ್ಸಾಹ ನಮ್ಮಲ್ಲೇ ಜಾಗೃತ ಆಯ್ತೇನ. ಬರೇ ನಿಷೇಧಾತ್ಮಕವಾಗಿ ಕಥನ ಮಾಡ್ತಿದೆ, ಹೀಗೆ ಮಾತಿಲ್ರಿ. ಕಾರ್ಯದ ಆರಂಭ ಆಗಬೇಕಾದ್ರೆ ನನ್ನ ಕಾರ್ಯ ಆಗೋದಿದೆ, ನಾನು ಮಾಡೋದಿದೆ, ನಾನು ಮಾಡಿದ ವಿನಃ ನನ್ನ ಕಾರ್ಯ ಆಗೋದಿಲ್ಲ. ನನ್ನ ಕರ್ಮಗಳಿಂದ ನನಗೆ ಬಿಡುಗಡೆ, ನನ್ನ ದುಃಖದಿಂದ ನನಗೆ ಬಿಡುಗಡೆ, ನನ್ನ ಚತುರ್ಗತಿ ಪರಿಭ್ರಮಣದಿಂದ ನನ್ನ ಬಿಡುಗಡೆ ಈ ಆಗೋದ ಸಾಧ್ಯನೇ ಇಲ್ಲ. ನಾನು ಯಾವ ರೀತಿ ನನ್ನನ್ನು ಆದಿಯನ್ನಾಗಿಟ್ಕೊಂಡು ಕಾರ್ಯಾರಂಭ ಮಾಡೋದಿದೆ, ನನ್ನನ್ನು ಆದಿಯನ್ನಾಗಿಟ್ಕೊಂಡು ಮೊದಲು. ಅರೆ ಎಷ್ಟು ಬಾರಿ ಹೇಳ್ತಾರೆ, ಸ್ವಸಂವೇದನೆ ಇಲ್ಲ, ನಿಜ ಶುದ್ಧಾತ್ಮನ ಅನುಭವದಿಂದ ರಹಿತವಾದಂಥ ಧರ್ಮದ ಪ್ರತಿಯೊಂದು ಕಾರ್ಯ ಏನದವ್ರೆ, ಅಂಕಿ ಇಲ್ಲದ 0. ನಾವು ಪ್ರತ್ಯಕ್ಷ ರೂಪದಿಂದ ಧರ್ಮಭ್ರಷ್ಟ ಗುರುವನ್ನಾಗಲಿ ಅಥವಾ ಕೂದೇವನನ್ನಾಗಲಿ ಪೂಜಿಸಿರಲಿಕ್ಕಿಲ್ಲ ಈ ಜೀವನದೊಳಗ. ಆದ್ರೂ ಕೂಡ ಪ್ರತ್ಯಕ್ಷ ಆ ಪ್ರಕಾರ ಮಾಡದಿದ್ರೂ ನಾವು ಕೂದೇವನನ್ನು ನಿರಂತರ ಭಜಿಸ್ತಾ ಇದ್ದೇವೆ. ಯಾವ ಕೂದೇವ? ತ್ರಿಕಾಲವೀತರಾಗ ಸ್ವಭಾವಿಯಾದಂಥ ಒಂದು ಜ್ಞಾನದರ್ಶನ ಸ್ವಭಾವಿ ಅಂದರೆ ವೀತರಾಗ ಸ್ವಭಾವಿ ಅನ್ರಿ, ಎರಡು ಒಂದೇ ಇದೆ ರೀ. ಜ್ಞಾನದರ್ಶನದೊಳಗೆ ಜ್ಞಾನದರ್ಶನವನ್ನು ಹೊರತುಪಡಿಸಿ ಅನ್ಯದ ಯಾವ ಅಂಶ ಇಲ್ಲದೆ ಇದ್ದರೆ ಅದು ವೀತರಾಗತೇನ ಇದಿರಲಿ. ಹಾಗಾದ್ರೆ ಆ ತ್ರಿಕಾಲ ವೀತರಾಗ ಸ್ವಭಾವದಲ್ಲಿ ಆಗಲಿ ಅಥವಾ ಜ್ಞಾತಾದೃಷ್ಟ ಸ್ವಭಾವದಲ್ಲಿ ಆಗಲಿ ನಮ್ಮದು ರುಚಿ ಜಾಗೃತನ ಆಗಿಲ್ಲ ಅಂದ ಮೇಲೆ ನಮ್ಮದು ಈ ಭವದ ಏನೇನು ಕಾರ್ಯ ಅದಾವೋ, ಯಾವ್ಯಾವ ಧರ್ಮಕ್ಕೆ ಸಂಬಂಧಿಸಿದ ಕಾರ್ಯಗಳಂಥೇಳಿ ನಾವು ತಿಳಿದಿದ್ದೇವೆಯೋ ಅದರ ಫಲ ಯಾವ ರೂಪದಿಂದ ನಮಗೆ ಭವಾಂತರದಲ್ಲಿ ಎದುರಾಗಬಹುದು, ಯಾವ ರೀತಿಯಿಂದ ನನ್ನ ಪರಿವೇ ನಾನು ಮಾಡಲಿಲ್ಲ, ಮಾಡಿದ್ದೇವೇನ್ರಿ? ಅರೆ ಅದರ ಸಲುವಾಗಿನ ತಿಳ್ಕೊಳ್ಳಿಕ್ಕೆ ಕೂತಿದ್ದೇವಲ್ಲ ಅನ್ನಿಸ್ತಿದ್ದೀರಿ. ಆದರೆ ತಮ್ಮ ಒಳಗೆ ಕೇಳಿ ನೋಡೋದ, ಒಂದು ವೇಳೆ ಕೇಳಿ ನೋಡಿದರೂ ಉತ್ತರ ಬರಲಿಲ್ಲ ಅಂತಂದ್ರೆ ಸಾಕ್ಷಾತ್ ಜ್ಞಾತಾದೃಷ್ಟ ಸರ್ವಜ್ಞ ಪ್ರಭು ಯಾರಿದ್ದಾರೋ ಅವರು ಎದುರಿಗೆ ಹೋಗಿ ತಮ್ಮ ಅಂತರಂಗದ ಅವಲೋಕನೆ, ಅವರ ಜ್ಞಾನದ, ಅವರ ಸರ್ವಜ್ಞತ್ವದ ಪ್ರಕಾಶದೊಳಗೆ ತನ್ನ ಅಂತರಂಗದ ಅವಲೋಕನೆ ಮಾಡುವ ಪ್ರಯತ್ನ ಮಾಡೋದ ಅಂದ್ರೆ ನಮಗೆ ನಮ್ಮ ಅಂತರಂಗದಲ್ಲಿ ನಿಜವಾಗಿ ನನ್ನ ಸ್ವಭಾವವನ್ನು ತಿಳ್ಕೊಳ್ಳುವ ಅಥವಾ ನಾನು ನಿಜವಾದ ಸುಖವನ್ನು ಪಡ್ಕೊಳ್ಳುವ ಕಾರ್ಯ ಒಂದು ಅಂಶ ಕೂಡ ಮಾಡಿಲ್ಲ ಅನ್ನೋದು ಸಿದ್ಧ ಆಗ್ತಿದ್ದೀರಿ. ದೊಡ್ಡ ದೊಡ್ಡ ಮಂದಿರಗಳನ್ನು, ಭವನಗಳನ್ನು ಕಟ್ಟಿಸಿದರಂತರ ಕೂಡ ದೊಡ್ಡ ದೊಡ್ಡ ಜಿನಬಿಂಬಗಳನ್ನು, ವೀತರಾಗ ಭಾವವಾಗಿ
ಪ್ರತಿಷ್ಠಾಪನೆ ಮಾಡಿದ ನಂತರ ಕೂಡ ಅದರಿಂದ ನಮ್ಮ ಧರ್ಮದ ಆರಂಭ ಆಗುವುದಿಲ್ಲರಿ. ಇಲ್ಲಿ ಧರ್ಮದೊಳಗೆ 2 ಪ್ರಕಾರ ಹೇಳಿ, ಮೊದಲನೇದು ನಿಶ್ಚಯ ಧರ್ಮ ಹೇಳಿದ್ರು. ನಿಶ್ಚಯ ಧರ್ಮ ಅರ್ಥಾತ್ ವಸ್ತುವಿನ ಸ್ವಭಾವ, ನೀ ಜೀವನಾಮದ ವಸ್ತು ಇದ್ದೇ, ನಿನ್ನ ಸ್ವಭಾವ ಜ್ಞಾನ ದರ್ಶನ ಇದೆ. ಇದರೊಳಗೇನು ಧರ್ಮ ಇದೆ? ಏನು ಬೆಳೆದು ಉಟ್ಕೊಳ್ಳೋದಾ, ಆಹಾರ ತ್ಯಾಗ ಮಾಡೋದಾ, ದಾನ ಮಾಡೋದಾ, ಇಂಥದ್ದೆಲ್ಲ ನಮಗೆ ಧರ್ಮ ಅನ್ನಿಸ್ತಿದೆ ರೀ. ನಾನು ಜೀವನಾಮದ ವಸ್ತು ಇದ್ದೇನೆ, ನನ್ನ ಸ್ವಭಾವ ಜ್ಞಾನ ದರ್ಶನ ಇದೆ, ಇದರೊಳಗೆ ಧರ್ಮ ಇದೆ. ಅರೆ ಇದುವೇ ಧರ್ಮ ಇದೆ. ಇದರ ಕಡೆ ನಮ್ದು ರುಚಿ. ಈ ಸಮಯದಲ್ಲಿ ಕೂಡ ಯಾವ ಪ್ರಕಾರ ಭಾಷೆಯ ಕ್ರಿಯೆಗಳ ಕುರಿತಾಗಿ ರುಚಿ ಇದೆಯಲ್ಲ, ಆಹಾರ ಬಿಡುವುದರ ಸಲುವಾಗಿ, ಒಂದೇ ಧಾನ್ಯ ತಿನ್ನುವುದರ ಸಲುವಾಗಿ, ಅದರಿಂದ ಏನಾಯ್ತು ಅದರಿಂದ? 24 ಗಂಟೆಯೊಳಗೂ ಒಂದೇ ಸಲ ಆಹಾರ ಮಾಡುವುದರಿಂದ, ಅಥವಾ ಅಷ್ಟಮಿ ಚತುರ್ದಶಿ ದಿವಸ ಒಂದೇ ಧಾನ್ಯ ತಿನ್ನುವುದರಿಂದ ಆಯಿತೇನ? ನಂದಂತೂ ಸದೈವ ಪ್ರಶ್ನೆ ಇದೆ ರೀ. ಅದರಿಂದ ಏನಾಯಿತು? ಮಂದಿರಕ್ಕೆ ಹೋಗುವುದರಿಂದ ವೀತರಾಗ ಭಾವವಾಹಿ ಜಿನಬಿಂಬದ ಎದುರಿಗೆ ನಿಂತುಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡುವುದರಿಂದ ಆಯಿತೇನ? ನಾನೊಂದು ವಸ್ತು ಇದ್ದೇನೆ, ನನ್ನ ಸ್ವಭಾವ ಜ್ಞಾನ ದರ್ಶನ ಇದೆ, ಇದು ಲಕ್ಷ್ಯದೊಳಗೆ ತಂದುಕೊಳ್ಳಲೂ ಇಲ್ಲ, ಲಕ್ಷ್ಯದೊಳಗೆ ತಂದುಕೊಳ್ಳುವ ಉತ್ಸಾಹನೂ ಇಲ್ಲ. ಅಂದ್ರೆ ಧರ್ಮ ಆಯ್ತೇನ್ರಿ? ಹಾಗಾದರೆ ನಮ್ದೆಲ್ಲ ಅಷ್ಟಾನಿಕ ಪರ್ವದ ಆಚರಣೆ ಮಾಡಿದೇವೇನಿಲ್ರಿ? ನಮ್ಮ ಬುದ್ಧಿ ತಿಳಿದ ಹಾಗೆ, ನಮ್ಮ ಬುದ್ಧಿ ತಿಳಿದ ಹಾಗೆ ನಾವು ಆಚರಣೆ ಮಾಡಿದ್ದೇವೆ. ವಾಸ್ತವಿಕವಾಗಿ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ನಾವು ಆಚರಣೆ ಮಾಡಲಿಲ್ಲ. ವಾಸ್ತವಿಕವಾಗಿ ನಮ್ಮ ಸ್ವರೂಪದಿಂದ ಬಾಹಿರ ಯಾವ ಪ್ರವೃತ್ತಿ ಇದೆಯೋ ಅದನ್ನು ನಾಶ ಮಾಡುವ ಸಲುವಾಗಿ ನಾವು ಅಷ್ಟಾನಿಕದ ಆಚರಣೆ ಮಾಡಲಿಲ್ಲ. ಅನಾದಿ ಕಾಲದ ಯಾವುದು ಸ್ವರೂಪ ಬಾಹಿರ ಜೀವದ ಪ್ರವೃತ್ತಿ ಇದೆಯಲ್ಲ, ಅದರ ವಿನಾಶಗೈಯುವಂಥ ಉಪಾಯ ಏನೂ ಮಾಡಲಿಲ್ಲ. ನಾವು ತಮಗೆ ಕೆಡಕೆನಿಸಿದ್ರೂ ಸರಿ, ವಸ್ತು ಸ್ವರೂಪ ಹೀಗೆ ಇದೆ ರೀ, ಏನು ಮಾಡಲಿಕ್ಕೆ ಆಗ್ತಿದೆ ಹೇಳ್ರಿ? ಅಂಕರಹಿತ ಎಷ್ಟು ಸೊನ್ನೆಗಳನ್ನು ಕೊಡೋದ್ರಿ, ಕೊನೆಗೊಮ್ಮೆ ಆ ಸೊನ್ನೆಗೆ ಬೆಲೆ ಎಷ್ಟಿದೆ ರೀ? ಸೊನ್ನೆನೇ ಇದೆ ರೀ. ಹಾಗಾದ್ರೆ ಸಂಸಾರದ ಪರಿಪೋಷಕವಾದಂಥ ಭಾವಗಳಲ್ಲೇನ, ಸಂಸಾರದ ಪುರೋಭಿವೃದ್ಧಿ ಆಗುವಂಥ ಭಾವಗಳಲ್ಲೇನ ನಿರಂತರ ಒಮ್ಮೆ ರುಚಿಪೂರ್ವಕ ವರ್ತಿಸ್ತೇವೆ, ಒಮ್ಮೆ ಅರುಚಿಯಿಂದ ವರ್ತಿಸ್ತೇವೆ. ವಿಚಾರ ಮಾಡೋದ್ರಿ ಸುಧಾತಾಯಿ. ಸಂಸಾರದ ಪುರೋಭಿವೃದ್ಧಿ ಯಾವುದರಿಂದ ಆಗ್ತಿದೆಯೋ ಅಂಥ ಭಾವಗಳಲ್ಲಿ ಒಮ್ಮೆ ರುಚಿಪೂರ್ವಕ ವರ್ತಿಸ್ತೇವೆ, ಒಮ್ಮೆ ಅರುಚಿಪೂರ್ವಕ ಇಷ್ಟು ಬಿಟ್ಟು ನಮ್ಮದು ಏನಾದರೂ ಕಾರ್ಯ ಆಗಿದೆಯಾ? ಒಂದೇ ಒಂದು ಬಾರಿ ನಮ್ಮ ಮೇಲೆ ನಾವು ದಯೆ ಮಾಡಿ ಇದರ ವಿಚಾರ ಮಾಡುವುದಿದೆ. ಪ್ರಭು ಪರ್ಕೋ ಸಂತುಷ್ಟ, ಇನ್ನೊಬ್ಬರನ್ನ ಸಂತುಷ್ಟಗೊಳಿಸುವ ಸಲುವಾಗಿ, ಕಾರ್ಯಕ್ರಮ ಮಾಡುವ ಸಲುವಾಗಿ, ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ಸಲುವಾಗಿ, ಗ್ರಂಥದ ಅರ್ಥವನ್ನು ತಿಳ್ಕೊಳ್ಳುವ ಸಲುವಾಗಿ ಎಲ್ಲ ಏನು ಹೊರಗೆ ಕಾರ್ಯ ಮಾಡ್ತಾ ಇದ್ದೆವು ಅದು ಯಾವುದೂ ಜ್ಞಾತಾದೃಷ್ಟ ಸ್ವಭಾವಕ್ಕೆ ಅನುಕೂಲ ಆಗುವುದಿಲ್ಲ. ಆ ಸ್ವಭಾವದ ಅನುಭೂತಿ ಆಗುವ ಸಲುವಾಗಿ ಅನುಕೂಲ ಆಗುವುದಿಲ್ಲ ಅನ್ನೋದು ಸ್ವಯಂ ಸ್ವಾನುಭೂತ್ಯ ಚಕಾಸತೆ. ಧರ್ಮ ಅಂದ್ರೆ ಬಹಳ ದೊಡ್ಡದಿಲ್ಲ, ಆದರೆ ಧರ್ಮದಷ್ಟು ದೊಡ್ಡದು ಯಾವುದೂ ಇಲ್ಲ. ಧರ್ಮದಷ್ಟು ದೊಡ್ಡದ ಏನು ಧರ್ಮ? ನನ್ನ ಸ್ವಭಾವ ಜ್ಞಾನ ದರ್ಶನ ಇದೆ, ದೇಹದ ಸ್ವಭಾವ ಸ್ಪರ್ಶ ರಸ ಗಂಧ ವರ್ಣವುಳ್ಳದ್ದೇ ಇದೆ. ಎರಡೂ ಒಂದು ಕ್ಷೇತ್ರದೊಳಗಿದ್ರೂ ಒಂದು ಇನ್ನೊಂದರ ಕಾರ್ಯ ಮಾಡೋ ಸಾಧ್ಯ ಇಲ್ಲ. ಹೀಗಿರುವ ವೇಳೆದೊಳಗೆ, ಈ ಪ್ರಕಾರದ ವಸ್ತು ವ್ಯವಸ್ಥೆ ಇರುವ ವೇಳೆದೊಳಗೆ ಶರೀರದ ಕಾರ್ಯದಿಂದ ನಮ್ದು ಧರ್ಮ ಆಗ್ತಾನೇ ಇದೆ ರೀ. ಹೌದೇನಿಲ್ರಿ? ಶರೀರದ ಕಾರ್ಯದಿಂದ ನಮ್ಮ ಧರ್ಮ ಆಗ್ತಾನೇ ಇದೆ. ಪೂಜೆ ಮಾಡೋದು ಯಾರ್ದ ಕಾರ್ಯ? ಆತ್ಮಂದನ ಶರೀರದ ಪ್ರವೃತ್ತಿ, ರುಚಿ, ಪರಿಣಮನ ಆತ್ಮನಲ್ಲೇ, ಆತ್ಮನಿಂದ, ಆತ್ಮನ ಸಲುವಾಗಿ, ಆತ್ಮನ ಅನುರೂಪ ಆಗ್ತಾ ಇದೆ ಅಂದ್ರೆ ಹೀಗೆ ಹೇಳಿದ್ರೆ ಹೇಗ? ಅರೆ ಇದನ್ನೇ ನಾವು ಅನಂತ ಕಾಲದೊಳಗೆ ತಿಳಿಲಿಲ್ಲ, ಇದರ ಕುರಿತಾಗಿನ ಗಂಭೀರತೆ ನಮ್ಮಲ್ಲೇ ಬರಲಿಲ್ಲ. ಹೊರಗಡೆ ಮಂದಿರದ ಸ್ಥಾಪನೆ ಆಯಿತು, ಅಷ್ಟಾನಿಕದ ಆಚರಣೆ ಆಯಿತು, ಯಾವ ಪ್ರಕಾರದಿಂದ ಸಾಧ್ಯ ಇದೆಯೋ ಆ ಪ್ರಕಾರದಿಂದ ಸಂಯಮಾದಿಗಳನ್ನು ಮಾಡೋದಾಯಿತು.
ಸಂಯಮ ಮಾಡಿದೇವೇನಿಲ್ಲ, ಇಲ್ಲ ನಾ ಇದು ಒಂದು ವಸ್ತುವನ್ನು ಬಿಟ್ಟು ಏನೂ ತಿನ್ನುವುದಿಲ್ಲ ಇವತ್ತು. ಏನಾಯ್ತು ಅದರಿಂದ? ಪ್ರತಿಯೊಂದು ಕಾರ್ಯ ನಾವೇನು ಮಾಡ್ತಾ ಇದ್ದೇವೆ ಅಲ್ಲಿ ನಮ್ಮಲ್ಲೇನ ಉತ್ಪನ್ನ ಆಗಬೇಕು ಪ್ರಶ್ನೆ. ಇದರಿಂದ ನನಗೆ ಏನೋ ಲಾಭ ಆಯ್ತು, ನನ್ನ ಸ್ವರೂಪದ ಅನುಭೂತಿಯ ಸಲುವಾಗಿ ಇದರಿಂದ ಅನುಕೂಲ ಆಯ್ತೇನ? ಅರೆ ನಮ್ಮ ವಿಚಾರ ನಾವು ಮಾಡಲಿಲ್ಲ, ನಮ್ಮ ಅಂತರಂಗದ ಅವಲೋಕನೆ, ನಮ್ಮ ಕಾರ್ಯಗಳ ಅವಲೋಕನೆ ನಾವು ಮಾಡಲಿಲ್ಲ. ನಮ್ಮ ರುಚಿ ಎಲ್ಲಿದೆ? ನಾನು ಅಶರೀರಿ ಆಗುವುದರ ಕಡೆಗೆ ಇದೆಯನ? ಶುದ್ಧಾದ ನಂತರ ಏನು ಮಾಡೋದಿದೆ? ನನಗೆ ಬರೇ ಬಾಹ್ಯದೊಳಗೆ ಮಾಡೋದು 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 ಬಿಡೋದು ತಿನ್ನೋದು ಏನಿದೆ ಆ ಬಾಹ್ಯದೊಳಗಿನ ಪರಿವರ್ತನೆ, ಬಾಹ್ಯದೊಳಗೆ ಏನು ನಡೆದದ್ದಿದೆ ಅದರಲ್ಲಿನ ಪರಿವರ್ತನೆ ಇಚ್ಛೆ ಇದೆ, ಅದರ ಸಲುವಾಗಿನ ಉತ್ಸಾಹ ಇದೆ. ಆದರೆ ಸಮಯಸಾರ ಪರಮಾಗಮದ ಮೊದಲನೇ ಅಧಿಕಾರ ಆಗ್ತಾ ಇದ್ದ ಹಾಗೆ ಅವರೇನು ಹೇಳಿದರು? ಭಾಷಾವಚನಿಕಾಕಾರ ಜಯಚಂದ್ ಚಾಬಡ ಏನು ಹೇಳಿದರು? ಎನಿತು ಪ್ರತಿಕೂಲತೆಗಳನ್ನು ಸಹಿಸಿಯೂ ಮರಣವನೈದೆಯೂ ಕೂಡ ತತ್ವ ಕುತೂಹಲನಾಗು. ತತ್ವದ ಕುತೂಹಲ ಎಲ್ಲಿದೆ ನಮಗೆ? ನಾವು ಎಷ್ಟು ಯೋಗ್ಯದೇವು ಸಮಯಸಾರ ಓದಲಿಕ್ಕೆ ಕೇಳಲಿಕ್ಕೆ ಎಷ್ಟು ಯೋಗ್ಯದೇವ್ರಿ? ಕುತೂಹಲ ನಮಗೆ ಯಾವುದರೊಳಗಿದೆ? ಅಷ್ಟಾನ್ನಿಕದ ಆಚರಣೆ ಮಾಡೋದು. ಅರೆ ಅಷ್ಟಾನ್ನಿಕಗಳ ಅನಾದಿ ಅನಂತ ವರ್ಷದೊಳಗೆ ಮೂರು ಬರೋನರೇ ಅವ. ಅದರಿಂದ ಆತ್ಮನಿಗೆ ಯಾವ ಲಾಭ ಆಯಿತು? ಇಷ್ಟು ವರ್ಷಗಳದ್ದು ಬರೇ ಒಂದು ಆಷಾಢ ಅಷ್ಟಾನಿಕನ 25 26 ಹೇಳ್ತಾ ಇದ್ದೇವ್ರಿ. ಅದರಿಂದ ನಮ್ಮ ಆತ್ಮನಲ್ಲಿ ಯಾವ ಲಾಭ ಆಯಿತು? ತತ್ವ ಕುತೂಹಲನಾಗು. ಮತ್ತು ಅದು ಬಿಟ್ಟು ಅದು ಕಲಿತೇನು, ಇದು ಕಲಿತೇನು, ಧನಾರ್ಜನೆ ಮಾಡ್ತೇನು, ಮಕ್ಕಳಿಗೆ ಟ್ಯೂಷನ್ ಕೊಡಿಸ್ತೇನು, ದುಡ್ಡು ಗಳಿಸ್ತೇನು, ಏನಿದೆ ಅಲ್ಲಿ? ಮರಣವನ ಇದೆಯೋ ತತ್ವ ಕುತೂಹಲನಾಗು. ಬನಾರಸಿ ದಾಸ್ ಏನು ಮಾಡಿದರೆ? ಬರೀ ನಾಟಕ ಸಮಯಸಾರ ಹೇಳಿದರೇನವರ? ಸದಾ ಸುಖದಾಸ್ಜಿ ಬರೀ ಶ್ರಾವಕನ ಆಚಾರದ ಮೇಲೆ ಟೀಕಾ ಬರೆದರೋ ಅಥವಾ ಶ್ರಾವಕನ ಆಚಾರವನ್ನು ತನ್ನದಾಗಿಸಿಕೊಂಡಿದ್ದರು? ಏನು ಮಾಡಿದರು ಅವರ? ಯಾವುದನ್ನು ತಾನಾಗೇ ದೊರೆ ಸಂತುಷ್ಟಾಗಿ ಕೊಡಲಿಕ್ಕೆ ಬಂದ ಅದು ನನಗೆ ಅವಶ್ಯಕ ಇಲ್ಲ ಅಂತ ಹೇಳಿದರೆ ನಮ್ಮಲ್ಲೇ ಇದೆ ಅಂದರೆ ಆ ಪ್ರಕಾರದ ಮನೋಭೂಮಿಕೆ. ಬನಾರಸಿ ದಾಸ ಏನು ಮಾಡಿದರು? ಆ ಪ್ರಕಾರದ ಇದೇನ ಮನೋಭೂಮಿಕೆ ನಮ್ದ. ಹಾಗಾದರೆ ನಾವು ಅವರ ಸಾಲಿನೊಳಗೆ ಬರಲಿಲ್ಲ ಅಂತಂದ್ರೆ ನಾವು ಧರ್ಮದಿಂದ ದೂರ ಇದ್ದೇವೆ ಅನ್ನೋದು ಅರ್ಥ ಆಯ್ತಿರಲಿಲ್ಲ. ತತ್ವ ಕುತೂಹಲನಾಗು. ಮರಣವನೈದೆಯೋ ಪುಣ್ಯ ಇರಲಿಲ್ಲ. ಮರಣವನೈದಿದ್ದ ಅರ್ಥ ಏನಿದೆ? ಪುಣ್ಯ ಇರಲಿಲ್ಲ, ಜೀವನೋಪಾಯ ಇಲ್ಲ, ಆಹಾರ ಸಿಗಲಿಲ್ಲ, ಒಂದು ದಿವಸ ಇಲ್ಲ, 2 ದಿವಸ ಇಲ್ಲ. ಒಂದು ವೇಳೆ ಮರಣದ ಪ್ರಸಂಗ ಬಂದ್ರೂ ಕೂಡ ನೀ ತತ್ವದ ಕುತೂಹಲವನ್ನು ಬಿಡಬೇಡ. ಅಲ್ಲೇ ಧನಾರ್ಜನೆಯ ಸಲುವಾಗಿ ಏನು ಪ್ರಯತ್ನ ಮಾಡ್ತಾ ಇದ್ದಿ ಆ ಪ್ರಕಾರದಲ್ಲ, ಅದರ ಅನಂತ ಗುಣಿತ ವಿಶೇಷ ಪ್ರಯತ್ನ ಇಲ್ಲಿ ಮಾಡಬೇಕಾಗೋದು ಶಶಿಕಾಂತ್. ಯಾಕೆ ಅಂತಂದ್ರೆ ಅದು ಅನಾದಿ ಅಭ್ಯಾಸ ಇದೆ. ಇದು ಅನಾದಿ ಕಾಲದಿಂದ ಯಾವತ್ತೂ ಬರಲೇ ಇಲ್ಲ ಜೀವನದೊಳಗ. ಧರ್ಮದ ಸ್ವರೂಪ ಏನು ಹೇಳಿದರು? ಬಸ್ತಿ ಕಟ್ಟೋದು ಹೇಳಲಿಲ್ಲ. ಧರ್ಮದ ಸ್ವರೂಪ ಏನು ಹೇಳಿದರು? ವಸ್ತುವಿನ ಸ್ವಭಾವ. ಒಂದು ನಿಶ್ಚಯ ಧರ್ಮ, ಒಂದು ವ್ಯವಹಾರ ಧರ್ಮ. ಅರೆ ವ್ಯವಹಾರ ಧರ್ಮ ಏನು ಹೇಳಿದಾರೋ ಅದು ಕೂಡ ಅತ್ಯುತ್ಕೃಷ್ಟ ಇದೆ ರೀ. ನಿಶ್ಚಯ ಧರ್ಮಂತೂ ವಸ್ತುವಿನ ಸ್ವಭಾವ, ರಾಗದ್ವೇಷಗಳಿಂದ ರಹಿತ ಆಗಿ ಜ್ಞಾತಾದೃಷ್ಟ ಸ್ವಭಾವದೊಳಗೆ ಸ್ಥಿರ ವಿರೋಧ ಏನಿದೆ ಇದು ನಿಶ್ಚಯ ಧರ್ಮ ಇದೆ. ವ್ಯವಹಾರ ಧರ್ಮ ಏನು ಹೇಳ್ತಾರೋ ಆ ನಿಶ್ಚಯ ಧರ್ಮ. ವ್ಯವಹಾರ ಧರ್ಮನೂ 2 ಪ್ರಕಾರದ್ದಿದೆ. ಹೇಳ್ರಿ, ವ್ಯವಹಾರ ಧರ್ಮ 2 ಪ್ರಕಾರದ್ದು ಯಾವ್ದ? ನಾವು ಓದಿರುವ ಪ್ರಕಾರ ಒಂದು ಮುನಿ ಧರ್ಮ, ಒಂದು ಶ್ರಾವಕ ವ್ಯವಹಾರ ಧರ್ಮ. ಅರೆ ವ್ಯವಹಾರದಿಂದ ಧರ್ಮ ಮಾಡೋದಿದೆ ಅಂದರೆ ಏನು ಮಾಡೋದು? ವ್ಯವಹಾರದಿಂದ ಧರ್ಮ ಮಾಡುವುದರಲ್ಲಿ ಕೂಡ ಅದರಲ್ಲೇ ಕೂಡ ನಿಶ್ಚಯದ ಪೋಷಣೆ ಆಗಬೇಕು, ನಿಶ್ಚಯಕ್ಕೆ ಅನುಕೂಲ ಆಗಬೇಕು. ವ್ಯವಹಾರ ಧರ್ಮ ಅಂದ್ರೆ ಉಪವಾಸ ಮಾಡೋದ, ಬಿಳೆದಾಕೊಳ್ಳೋದ, ಮಡಿಯಿಂದ ಮಾಡೋದ, ಒಂದೇ ಧಾನ್ಯ ತಿನ್ನೋದ, ಇದು ಏನು ಹೇಳಿಲ್ಲಲ್ಲ. ವ್ಯವಹಾರ ಧರ್ಮದೊಳಗ 12 ವ್ರತದ ಆಚರಣೆ ಹೇಳಿದರು. ನಿಶ್ಚಯ ಧರ್ಮದೊಳಗ ಸ್ವರೂಪ ಸ್ಥಿರತೆ ಇಲ್ಲ. ವ್ಯವಹಾರದೊಳಗನ
ಒಂದು ಹೇಳಿದರು ಸ್ವರೂಪ ಸ್ಥಿರತೆ, ಶುದ್ಧೋಪಯೋಗ ರೂಪದ ಅದನ್ನೇ ಜ್ಞಾನಿಗಳು ಹೇಳಿದರು. ಮುನಿ ಗೃಹಸ್ಥ ಅವಸ್ಥೆಯನ್ನು ತ್ಯಾಗ ಮಾಡಿ ಮುನಿ ಧರ್ಮದ ಅಂಗೀಕಾರ ಮಾಡುವುದಿದೆ. ಧರ್ಮ ಇದು ಅಮೂಲ್ಯವಾದಂಥ ವಸ್ತು ಇದೆ. ಭಜನೆ ಬರ್ತಿದೆಯಲ್ಲ, ಜ್ಞಾನವು ದುರ್ಲಭವಿದೆ ಜಗದೊಳಗೆ. ಧರ್ಮವು ಅಮೂಲ್ಯ ವಸ್ತು, ಅಮೂಲ್ಯ ಇದೆ ರೀ, ಅಮೂಲ್ಯ. ಅದರ ಮೋಲ ಮಾಡಲಿಕ್ಕೆ ಬರುವುದಿಲ್ಲ, ಅದರದ ಬೆಲೆ ಮಾಡಲಿಕ್ಕೆ ಬರೋದು. ಮತ್ತು ಯಾವುದರದ ಬೆಲೆ ಮಾಡೋದು ಸಾಧ್ಯ ಇಲ್ಲವೋ, ಯಾರಿಂದಲೂ ಯಾವುದರ ಬೆಲೆ ಕಟ್ಟುವುದು ಸಾಧ್ಯ ಇಲ್ಲವೋ ಅಂಥ ಒಂದು ಸುಂದರವಾದಂಥ ಜೀವನ ನಮ್ಮದಾಗಿಸಿಕೊಳ್ಳುವ ಸಲುವಾಗಿ ನಮಗೆ ಉತ್ಸಾಹನೇ ಇಲ್ಲ. ನಮಗೆ ಮನೆ ತಗೊಳ್ಳೋದ್ರೊಳಗೆ ಉತ್ಸಾಹ. ಎಷ್ಟು ಬೆಲೆ? 2 ಕೋಟಿ ರೀ ಅಂದುಕೊಳ್ಳೆ, ಬಿಟ್ಟು ಹಾಗೆ ನೋಡ್ತೇವೆ. 2 ಕೋಟಿ ಅಂದುಕೊಳ್ಳೆ. ಅದರಲ್ಲಿ ಆ 2 ಕೋಟಿ ಮನೆ ತೆಗೆದುಕೊಳ್ಳುವ ಯಾವ ಭಾವ ಇತ್ತೋ ಅದರ ಹಿಂದೆ ಅದರ ಪೋಷಕವಾಗಿ ಅದಕ್ಕೆ ಅನುಕೂಲವಾದಂಥ ಎಷ್ಟು ಭಾವಗಳಿದ್ದಾವೆಯೋ ಆ ಭಾವಗಳಿಂದ ಆದಂಥ ಆಕುಲತೆಯ ದುಃಖವನ್ನು ವರ್ತಮಾನದಲ್ಲಿ ಜೀವ ಅನುಭವಿಸಿದನು. ಮತ್ತು ಆ ಆಕುಲತೆಯ ಕಾರಣದಿಂದ ಬದ್ಧ ಆಗಿರುವಂಥ ಕರ್ಮಗಳ ಭೋಗವನ್ನು ಬಹಳಷ್ಟು ಕಾಲದವರೆಗೆ ಭೋಗಿಸಬೇಕಾಗ್ತಿದೆ. ನಿವೃತ್ತಿ ತಗೊಂಡೇವಂದ್ರೆ ಎಲ್ಲಿ ನಿವೃತ್ತಿ ತಗೊಂಡು ಅಲ್ಲಿ ಬಂತಲ್ಲ ಸಂಪದದೊಳಗೆ ಗೊತ್ತಾ, ಧರ್ಮ ನಿವೃತ್ತಿಮಯ ಇದೆ. ನಿವೃತ್ತಿಮಯ ಆದಾಗ್ಯೂ ಅಂಥೇಳಿ ಶಬ್ದ ಬಂತರೆ, ನಿವೃತ್ತಿಮಯ ಇರುವೆಳದೊಳಗೂ ಕೂಡ ಸ್ವಭಾವದಲ್ಲಿ ಪ್ರವೃತ್ತಿ ರೂಪ ಇದೆ. ಇವು ಯಾವುವು ಪ್ರಯೋಗಾತ್ಮಕವಾಗಿ ನಮ್ಮಲ್ಲೇ ನಾವು ಅಳವಡಿಸಿಕೊಳ್ಳಬೇಕನ್ನೋ ಉತ್ಸಾಹ ನಮ್ಮಲ್ಲಿ ಇದುವರೆಗೆ ಜಾಗೃತ ಆಗಿಲ್ರಿ. ಜಿನವಾಣಿಯ ಸಾಕ್ಷಿಯಾಗಿ ನಿಮ್ಮಲ್ಲೇ ನೀವು ಉತ್ತರ ಕಂಡುಕೊಳ್ಳ್ರಿ. ಉತ್ತರ ಇಲ್ಲಿ ಯಾರು ಹೇಳೋದು ಬೇಕಾಗಿಲ್ಲ. ನಿಶ್ಚಯ ಧರ್ಮದ್ದೇ ವ್ಯವಹಾರ ಮಾಡಿದರೆ, ವ್ಯವಹಾರ ಅಂದಿದ್ದಾರೆ ಅಂತಕ್ಕರೆ ಸ್ವಭಾವದಲ್ಲಿ ರಾಗದ್ವೇಷರಹಿತವಾಗಿ ಜ್ಞಾತಾದೃಷ್ಟ ಸ್ವಭಾವದಲ್ಲಿ ಸ್ಥಿರ ಉಳಿಯುವುದಂದ್ರೆ ನಿಶ್ಚಯ ಧರ್ಮ ಇದೆ. ಅದರದೇ ವ್ಯವಹಾರ ಮಾಡೋದು, ಅರ್ಥಾತ್ ಅದನ್ನೇ ಆಚರಣೆ ಮಾಡೋದು, ಅದುವೇ ಜನರಿಗೆ ಕಂಡು ಬರುವ ಹಾಗೆ ಅಥವಾ ಅದರದ್ದೇ ಪೋಷಣೆ ಆಗುವ ಹಾಗೆ ಯಾವ ಪ್ರವೃತ್ತಿ ಇದೆಯೋ ಅದು ವ್ಯವಹಾರ ಧರ್ಮ ಇದೆ. ವ್ಯವಹಾರ ಅಂದ್ರೆ ವ್ಯವಹರಿಸುವುದು, ರಾಗದ್ವೇಷರಹಿತ ಆಗಿ ಜ್ಞಾತಾದೃಷ್ಟ ಸ್ವಭಾವದೊಳಗ ಉಳಿಯುವ ಸಲುವಾಗಿ ಬಾಹ್ಯದಲ್ಲಿ ಏನು ವ್ಯವಹಾರ ಮಾಡ್ತಾನವ, ಅದರ ಸಲುವಾಗಿ ಯಾವ ರೀತಿ ವ್ಯವಹರಿಸ್ತಾನೆ ಅದನ್ನು ವ್ಯವಹಾರ ಧರ್ಮ ಅಂದರೆ. ಏನು ವ್ಯವಹಾರ ಧರ್ಮ? ಧರ್ಮದ 2 ಭೇದ ಎಂದರೆ ಪ್ರಕಾರಗಳಾಗುವವು. ಅವುವೇ ದೇಶ ಸಂಯಮ ಮತ್ತು ಸಕಲ ಸಂಯಮ. ದೇಶ ಸಂಯಮ ಮತ್ತು ಸಕಲ ಸಂಯಮ ಯಾವುದರಲ್ಲಿ ಈಗ ನೋಡ್ರಿ ಅವುಗಳದ್ದು ಹೇಳ್ತಾರೆ. ದೇಶ ಸಂಯಮ ಅಂದ್ರೆ ಏನ? ಯಾವುದರಲ್ಲಿ ಮಿಥ್ಯಾತ್ವ ತೊರೆದು ಕಷಾಯ ವಿಷಯ ಮತ್ತು ಪಂಚಪಾಪಗಳ ರೂಪ ಅಂತರಂಗ ಪರಿಣಾಮಗಳ ಏಕದೇಶ ತ್ಯಾಗವಾಗುತ್ತದೆ. ಪರಿಣಾಮದ ತ್ಯಾಗರೇ ಅಂತರಂಗದ ಪರಿಣಾಮ, ವಿಷಯ ವಾಸನೆಯ ಪರಿಣಾಮ, ಕಷಾಯದ ಪರಿಣಾಮ, ಮಿಥ್ಯಾತ್ವ ರೂಪದ ಪರಿಣಾಮ, ಆಂಶಿಕ ರೂಪದಿಂದ ಬಿಟ್ಟು ಹೋಗ್ತಾವಲ್ಲ ಅದು ಏಕದೇಶ ಧರ್ಮ. ಚಾರಿತ್ರ ಏಕದೇಶ ಧರ್ಮ ಇದೆ, ಶ್ರಾವಕ ಧರ್ಮ ಇದೆ ರೀ ನಮ್ಮಲ್ಲಿ. ಅದು ಗುರಿ ಇದ್ದ ಇವೆಲ್ಲ ನಡೆದವೇನ್ರಿ? ಆ ಧ್ಯೇಯ ಇಟ್ಕೊಂಡು ಇವೆಲ್ಲ ಕಾರ್ಯ ನಡೆದವೇನ್ರಿ? ಮಂದಿರಕ್ಕೆ ಹೋಗೋದನ್ನು ಹಿಡಿದ ಎಲ್ಲ ಕಾರ್ಯ ಇಡೀ ದಿವಸ ಏನು ಮಾಡ್ತೇವೆ, ಅಥವಾ ಹಾಸಿಗೆಯಿಂದ ನಿದ್ರೆಯಿಂದ ಎಚ್ಚೆತ್ತುಕೊಂಡ ನಂತರ ಯಾವ ಪಂಚ ನಮಸ್ಕಾರ ಮಂತ್ರದ ಸ್ಮರಣೆ ಮಾಡ್ತೇವೆ ಅದು ಇದೇ ಧ್ಯೇಯದಿಂದ ಮಾಡ್ತೇವೇನ್ರಿ? ಇದೇ ಧ್ಯೇಯದಿಂದ ಯಾಂತ್ರಿಕವಾಗಿ ರೂಢಿಯಾಗಿ ಬಿಟ್ಟಿದ್ದೀರಿ. ಅದ ಎದ್ದು ಕೂಡಲೇ ಕೂತು ನಮೋಕಾರ ಮಂತ್ರ ಬಂದು ಬಿಡ್ತಿದೆ, ರೂಢಿಯಾಗಿ ಬಿಟ್ಟಿದ್ದೀರಿ. ಯಾವ ಪ್ರಕಾರ ಕ್ಯಾಸೆಟ್ ಆನ್ ಮಾಡಿದ ಕೂಡಲೇ ಏನೇನು ರೆಕಾರ್ಡ್ ಆದದ್ದಿದೆ ಅದ ಒದರ್ತಾ ಇರ್ತಿದೆ. ಹಾಗೆ ನಮಗೆ ಇಷ್ಟು ರೂಢಿಯಾಗಿ ಹೋದದ್ದಿದೆ. ಎದ್ದು ಕೂಡಲೇ ನಮೋಕಾರ ಮಂತ್ರ, ಅದರ ನಂತರ ಶುಚಿರ್ಭೂತತೆಯ ಕಾರ್ಯ, ಅದರ ನಂತರ ಮಂದಿರ ಗಮನ, ಅದರ ನಂತರ ಸ್ವಾಧ್ಯಾಯ, ಅದರ ನಂತರ ಉಪಹಾರ. ರೂಢಿಯಾಗಿ ಬಿಟ್ಟಿದ್ದೀರಿ. ಅದರೊಳಗೆ ಯಾವ ಧ್ಯೇಯ ಇಲ್ಲ, ಯಾವ ಉತ್ಸಾಹ ಇಲ್ಲ, ಯಾವ ವರ್ತಮಾನದ ಜ್ಞಾನದೊಳಗೆ ಸಾವಧಾನತೆ ಇಲ್ಲ. ಯಾವುದನ್ನು
ಯಾವುದನ್ನು ಬಿಟ್ಟು ಕೊಡಬೇಕು ಅದರಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಇಲ್ಲ. ಯಾವುದರಲ್ಲಿ ಪ್ರವೃತ್ತಿ ಮಾಡಬೇಕು ಅದರಲ್ಲಿ ಪ್ರವೃತ್ತಿ ಮಾಡುವ ಸಲುವಾಗಿ ಸಾವಧಾನತೆ ಇಲ್ಲ. ಇನ್ನೇನು ಹೇಳುವುದ್ರಿ? ಏನು ಎಷ್ಟರ ಮಟ್ಟಿಗೆ ವಿಚಾರ ಮಾಡಬಹುದಾಗಿದೇನು? ಯಾವುದರಲ್ಲಿ ಮಿಥ್ಯಾತ್ವ ತೊರೆದು ಮಿಥ್ಯಾತ್ವವನ್ನು ಬಿಟ್ಟು ಅರ್ಥಾತ್ ಸಮ್ಯಕ್ ದರ್ಶನದ ಪ್ರಾಪ್ತಿಯ ಸಲುವಾಗಿ ಇಲ್ಲಿ ಉದ್ಯಮ ಮಾಡುವ ಮಾತಿಲ್ಲ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರದ ಮಾತಿದೆ ರೀ. ಹಾಗಾದ್ರೆ ಸಮ್ಯಕ್ ದರ್ಶನದ ಪ್ರಾಪ್ತಿ ಆದ ನಂತರ ಈ ಪ್ರಕಾರ ನಿಶ್ಚಯ ಧರ್ಮ ವ್ಯವಹಾರ ಧರ್ಮದ ಸ್ವರೂಪ ಹೇಳಿದರಂದ ಮೇಲೆ ಸಮ್ಯಕ್ ದರ್ಶನದ ಪ್ರಾಪ್ತಿಯ ಸಲುವಾಗಿ ಇನ್ನು ನಾನು ಎಷ್ಟು ಜಾಗೃತ ಇರಬೇಕು, ಎಷ್ಟು ಉದ್ಯಮಶೀಲ ಇರಬೇಕು, ಯಾವ ರೀತಿ ನನ್ನ ಜ್ಞಾನವನ್ನು ಸ್ವಲ್ಪ ಕೂಡ ಪತನ ಹೊಂದದೇ ಇರುವ ಹಾಗೆ ತತ್ವದ ಅಭ್ಯಾಸದೊಳಗೆ ಜಿನೇಂದ್ರ ಪ್ರಭು ಹೇಳಿರುವಂಥ ಸ್ವಪರಗಳ ನಿರ್ಣಯ ಮಾಡುವುದರೊಳಗೆ ನನ್ನ ಜ್ಞಾನ ಎಷ್ಟು ಸಾವಧಾನ ಇರಬೇಕು. ಹಾಗಾದರೆ ಈ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಏನು ಮಾಡೋದನ್ನ ಬೇಡೇನ? ಶರೀರಕ್ಕೆ ಸಂಬಂಧಿಸಿದ ಹಾಗೆ ಜೀವೇನು ಮಾಡ್ತಾನೇ ಇಲ್ರಿ. ಶರೀರದ ಕಾರ್ಯ ತನ್ನಷ್ಟಕ್ಕೆ ತಾನೇ. ಅರೆ ದೃಷ್ಟಾಂತ ಹೇಳಿದ್ರಲ್ಲ, ಚಕ್ಕಡಿ ಇದೆ, ಅದನ್ನು ಎತ್ತುಗಳು ಎಳಿತಾ ಇದ್ದಾವೆ, ಅದರ ಕೆಳಗಿಂದ ನಾಯಿ ಸಾಗ್ತಾ ಇದೆ, ಅದು ತನ್ನಷ್ಟಕ್ಕೆ ತಾನೇ ತಿಳ್ಕೊಂಡಿದೆ ಈ ಚಕ್ಕಡಿ ನನ್ನ ಸಲುವಾಗಿನ ಇದೆ ಅಥವಾ ಈ ಚಕ್ಕಡಿಯನ್ನು ನಾನೇ ಎಳಿತಾ ಇದ್ದೇನೆ. ಎರಡು ಭಾವನೆ. ಇದು ನನ್ನ ಸಲುವಾಗಿನೇ ಇದೆ, ಶರೀರ ನಮ್ಮ ಸಲುವಾಗಿದೆ ರೀ, ಪರಿವಾರ ನಮ್ಮ ಸಲುವಾಗಿದೆ. ಪರಿವಾರ ನಮ್ಮ ಸಲುವಾಗಿದೆ ಏನ್ರಿ? ಶರೀರ ಆತ್ಮನ ಸಲುವಾಗಿದೆ ಏನ್ರಿ? ಶರೀರದಿಂದ ಆತ್ಮನಿಗೆ ಸುಖ ಆಗ್ತಿದೆ ಆದ್ರೆ ದುಃಖನ ಆಗ್ತಿದೆ. ನಿಮಿತ್ತ ಯಾವುದರಲ್ಲಿ ಆಗ್ತಿದೆ? ಶರೀರ. ಜೀವನಿಗೆ ಯಾವುದರಲ್ಲಿ ನಿಮಿತ್ತ ಆಗ್ತಿದೆ? ದುಃಖದಲ್ಲೇ ನಿಮಿತ್ತ. ಪರಿವಾರಿ ಜನರು ವಿಕಾರಿ ಭಾವದಲ್ಲಿ ಅರ್ಥಾತ್ ರಾಗದಲ್ಲೇನೆ ನಿಮಿತ್ತ ಅಂತಾರಲ್ಲ. ಹಾಗಾದ್ರೆ ಎಲ್ಲ ಬಿಟ್ಟು ಬಿಡೋದಂತೇನ? ಬಿಡ್ಲಿಕ್ಕೆ ನೀ ಹಿಡದೇ ಇಲ್ಲ, ಬಿಡ್ಲಿಕ್ಕೆ ನೀ ಹಿಡದೇ ಇಲ್ಲ. ಅದು ತನ್ನ ಪಾಡಿಗೆ ತಾನು ನಡೀತಾ ಇದೆ. ನೀನು ನಿನ್ನ ಪಾಡಿಗೆ ಇದೆಲ್ಲ ನಂದು, ಇದನ್ನೆಲ್ಲ ನಾನೇ ಮಾಡ್ತಾ ಇದ್ದೇನೆ, ನಾನು ಮಾಡಲೇಬೇಕು. ಈ ಪ್ರಕಾರದ ಭಾವರೂಪವಾಗಿ ನೀನು ಸ್ವಯಂ ನಿನ್ನಲ್ಲೇ ಪರಿಣಾಮನ ಮಾಡ್ತಾ ಇದ್ದಿ. ಅದರ ಫಲವನ್ನು ನೀನು ವರ್ತಮಾನದಲ್ಲೂ ಭೋಗಿಸ್ತಾ ಇದ್ದಿ, ಭವಿಷ್ಯದೊಳಗನು ಭೋಗಿಸಬೇಕಾದಂಥ ಕಾರಣಗಳ ಸಂಗ್ರಹ ಮಾಡಿಕೊಳ್ತಾ ಇದ್ದಿ. ಇಲ್ಲೇನು ಹೇಳಿದರೆ, ಯಾವುದರಲ್ಲಿ ಮಿಥ್ಯಾತ್ವ ತೊರೆದು ವಿಷಯ ಕಷಾಯ ಮತ್ತು ಪಂಚ ಪಾಪಗಳ ರೂಪ ಅಂತರಂಗ ಪರಿಣಾಮ. ಪಾಪ ಹೊರಗಿಲ್ರಿ, ಪಂಚ ಪಾಪಗಳ ಹೊರಗಿಲ್ಲ, ಪಂಚ ಪಾಪ ಅಂತರಂಗದ ಪರಿಣಾಮದೊಳಗಿನವ್ರಿ. ಮೊದಲ ಮಿಥ್ಯಾತ್ವವನ್ನು ಬಿಡಲಿಕ್ಕೆ ಬೇಕು. ಮಿಥ್ಯಾತ್ವ ಬಿಟ್ಟಿದೆ, ಮಿಥ್ಯಾತ್ವವನ್ನು ಬಿಡಲಿಕ್ಕೆ ಬೇಕರೆ. ಆಮೇಲೆ ಪಂಚ ಪಾಪಗಳ ರೂಪ ಪರಿಣಾಮಗಳನ್ನು ಬಿಡಲಿಕ್ಕೆ ಬೇಕು. ಪಂಚ ಪಾಪಗಳ ರೂಪ ಅಂತರಂಗ ಪರಿಣಾಮಗಳ ಏಕದೇಶ ತ್ಯಾಗವಾಗುತ್ತದೆ. ಏಕದೇಶ ತ್ಯಾಗ, ಆಂಶಿಕ ತ್ಯಾಗ ಆಗ್ತಿದೆ. ವ್ಯವಹಾರ ಧರ್ಮದೊಳಗೆ ಎರಡು ಪ್ರಕಾರ ಹೇಳಿದ್ರಲ್ಲ, ಇದು ಒಂದು ಪ್ರಕಾರ. ಮೊದಲ ಮಿಥ್ಯಾತ್ವ ಬಿಡೋದ, ವಿಷಯವಾಸನೆಯನ್ನು ಕಮ್ಮಿ ಮಾಡಿಕೊಳ್ಳೋದ, ಕಷಾಯ ರೂಪದ ಪರಿಣಾಮಗಳಲ್ಲೇ ಏಕತ್ವ ಮನ್ನಿಸುವುದಿಲ್ಲ, ಪಂಚ ಪಾಪಗಳ ರೂಪದ ಪರಿಣಾಮಗಳನ್ನು ಆಂಶಿಕ ರೂಪದಿಂದ ಬಿಟ್ಟು. ಪರಿಣಾಮ ರೀ, ಪಾಪ ಬಿಡುವ ಮಾತಿಲ್ಲ. ಪಾಪ ಬಹಳಷ್ಟು ಜೈನರ ಜೀವನದೊಳಗೆ ಪಾಪ ಇಲ್ಲದವೇ. ಬಹಳಷ್ಟು ಜೈನರ ಜೀವನದೊಳಗೆ ಭಾಷ್ಯದಲ್ಲಿ ಪಾಪ ಇಲ್ಲವೇ ಇಲ್ಲ. ಆದ್ರೆ ಅಂತರಂಗದೊಳಗೆ ಪಾಪ ಪರಿಣಾಮಗಳಿಂದ ಯಾವೂ ಜೈನ ಸಮ್ಯಕ್ ದರ್ಶನ ಆಗುವವರೆಗೆ ಪಾಪ ಪರಿಣಾಮಗಳಿಂದ ಆಂಶಿಕ ರೂಪದಿಂದ ಕೂಡ ರಹಿತ ಆಗೋ ಸಾಧ್ಯ. ತಪ್ಪಿ ವಿರಳ ಜೈನರಿಗೆನ ಬಾಹ್ಯದಲ್ಲಿ ಹಿಂಸೆ, ಅಸತ್ಯ, ಕಳವು ಇವೆಲ್ಲ ಮಾಡಬೇಕಾಗ್ತದೆ. ಆದ್ರೆ ಪರಿಣಾಮದೊಳಗೆ ಸಮಸ್ತ ಜೀವರುಗಳಿಗಿದೆ. ಜೈನರ ಪರಿಣಾಮ ಮತ್ತು ಅಜೈನರ ಪರಿಣಾಮದೊಳಗೆ ವ್ಯತ್ಯಾಸ ಇರ್ತಿದೆ ರೀ. ಇದ್ದರನೇ ಜೈನ, ಇಲ್ದಿದ್ರೆ ನಾವು ಅನ್ಯರ ಹಾಗೇನೆ ಇದ್ದೇವ್ರೆ. ತಿನ್ನುವ ಸಲುವಾಗಿ ವಿಷಯ, 5 ಇಂದ್ರಿಯದ ವಿಷಯಗಳ ಕುರಿತಾಗಿ, ಅರೆ ಉಡುವಂಥ ಬಟ್ಟೆಗಳಿಗೆ ಸಂಬಂಧಿಸಿದ ಹಾಗೆ ಜೈನರ ಆಹಾರದೊಳಗೆ
ವಿಹಾರದೊಳಗೆ, ವಸ್ತ್ರಧಾರಣದೊಳಗೆ, ಆ ಆಭರಣಗಳನ್ನು ಧರಿಸುವುದರೊಳಗೆ ಅಜೈನರಿಂದ ಭಿನ್ನತೆ ಇರ್ತಿದೆ, ಇರಬೇಕಾಗ್ತಿದೆ. ನಾವು ಎಲ್ಲ ಮಕ್ಕಳು ಎಂಥ ಬಟ್ಟೆ ಹಾಕೊಂತವೆ ಅಂಥವನ್ನ ನಮ್ಮ ಮಕ್ಕಳಿಗೆ ಆಯ್ದುಕೊಳ್ತೇವೆ ಅಥವಾ ಇಲ್ಲರಿ. ಧರ್ಮದ ಸೂಕ್ಷ್ಮತೆ ಬಹಳ ಇದೆ. ಧರ್ಮಕ್ಕೆ ಇದಕ್ಕೆ ಏನು ಸಂಬಂಧ? ಅರೆ, ಜೀವನ ಧರ್ಮಮಯ ಪರಿಣಾಮದಿಂದ ಆಗ್ತಿದೆ ಮತ್ತು ಆ ಪರಿಣಾಮದವರೆಗೆ ಇದು ಹೋಗಲೇ ಇಲ್ಲ. ಹೋಗಬೇಕಾದ್ರೆ ಬಾಹ್ಯದೊಳಗೆ ಯಾವ ಪ್ರಕಾರದ ಪರಿವರ್ತನೆ ಇಲ್ಲವೇ ಇಲ್ಲ. ಹಿಂದೆ ಮಹಾವೀರ ಭವನದೊಳಗೆ ಹೇಳಿದ್ದೀನಿ, ಕೋಠೇವಾಲಿ ಇರ್ತಾರೆ, ಅವರು ಕೂಡ ಮೊದಲನೇ ಹಳೆ ಸಿನಿಮಾದೊಳಗೆ ತೋರಿಸ್ತಿದ್ದಾರೆ. ಅವರ ಡ್ರೆಸ್ ಎಷ್ಟು ಫುಲ್ ಇರ್ತಿದ್ದಾರೆ, ಪಾದದವರೆಗೆ ಮುಂಗೈವರೆಗೆ. ಹಾಗಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಹೀಗಿರ್ಬೇಕಾದ್ರೆ ಜೈನ ಸಂಸ್ಕೃತಿ ಹಾಗಿರ್ಬೇಕ್ರಿ. ಶ್ರವಣ ಸಂಸ್ಕಾರ, ಶ್ರವಣ ಸಂಸ್ಕೃತಿಗೆ ಪೋಷಣೆ ನೀಡುವಂಥದ್ದು ಜೈನ ಸಂಸ್ಕೃತಿ ಆಗಿರ್ಬೇಕು. ಮತ್ತು ನಾವೆಲ್ಲ ಹಿಂದೇನು 1000 ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಧರ್ಮ ಕೇಳ್ತಾ ಇದ್ದೇವೆ ಮತ್ತು ಮಾಡ್ತಾ ಇದ್ದೇವೆ. ಹೌದೇನಿಲ್ರಿ? ಧರ್ಮ ಹೇಳೋರೇ ಎಷ್ಟದರಿಂದ, ಧರ್ಮ ಕೇಳಲಿಕ್ಕೆ ಸಂಖ್ಯಾ ಎಷ್ಟಿದೆ? ನಾವು ಇಲ್ಲಂತವ್ರೆ ಬಹಳ ಇದೆ. ಅದರ ಧರ್ಮ ಎಷ್ಟು ಜೀವದ ಅಂತರಂಗದೊಳಗೆ ಇದೆ. ಅಮರಜ್ಯೋತಿ ಕಥೆಯೊಳಗೆ ಬರುವಂಥ ಮಾತು ಹೇಳಿದ್ದಿತ್ತಲ್ಲ, ಸತ್ಯಂಧರನ ಅಂತರಂಗದೊಳಗೆ ಧರ್ಮಜ್ಯೋತಿ ಜೀವಂತ ಇರುವ ಮಾತು ಹೇಳಿದ್ದಿತ್ತಲ್ಲ. ಹಾಗೆ ನಮ್ಮ ಅಂತರಂಗದೊಳಗೆ ಧರ್ಮ ಎಷ್ಟಿದೆ. ಧರ್ಮದ ಕ್ಲಾಸ್ ನಡೆಸ್ತೇವ್ರಿ, ಪಾಠ ಕೇಳ್ತೇವ್ರಿ, ಆಚರಣೆ ಮಾಡ್ತೇವೆ. ಆದ್ರೆ ಧರ್ಮ ಜೀವಂತ ಎಷ್ಟಿದೆ ಒಳಗಡೆ. ಇಲ್ಲಿ ವ್ಯವಹಾರ ಧರ್ಮದ ಸ್ವರೂಪ ಹೇಳ್ತಾ ಇದ್ದಾರೆ, ನಿಶ್ಚಯ ಧರ್ಮದ ಸ್ವರೂಪ ಹೇಳಿದ ಮೇಲೆ ಹೇಳ್ತಾ ಇದ್ದಾರೆ. ನಿಶ್ಚಯ ಧರ್ಮ ಯಾವುದ? ವಸ್ತುವಿನ ಸ್ವಭಾವ ಏನಿದೆ ಅದುವೇ ಧರ್ಮ ಇದೆ. ಹಾಗಾದ್ರೆ ಜೀವನಾಮದ ವಸ್ತುವಿನ ಜ್ಞಾನದರ್ಶನ ಸ್ವಭಾವದ ಜೀವನಿಗೆ ಸ್ವೀಕಾರ ಆಗಿ ರಾಗದ್ವೇಷಗಳಿಂದ ರಹಿತ ಜೀವದ ಪ್ರವೃತ್ತಿ ಆಗಿ ಆ ಪ್ರವೃತ್ತಿಯೊಳಗೆ ಒಂದು ಜ್ಞಾತಾದೃಷ್ಟ ತನವೇ ಇರುವುದ, ಇದು ನಿಶ್ಚಯ ಧರ್ಮ ಇದೆ. ವ್ಯವಹಾರ ಧರ್ಮದ ಸ್ವರೂಪ ಏನು ಹೇಳಿದರು? ಮಿಥ್ಯಾತ್ವವನ್ನು ಬಿಟ್ಟುಕೊಟ್ಟು, ಮಿಥ್ಯಾತ್ವದ ತ್ಯಾಗ ಮಾಡಿ ಯಾರು ವಿಷಯ, ಕಷಾಯ ಮತ್ತು ಪಂಚ ಪಾಪಗಳ ರೂಪದ ಅಂತರಂಗ ಪರಿಣಾಮಗಳ ಏಕದೇಶ ತ್ಯಾಗವಾಗುತ್ತದೆ, ಅದು ದೇಶ ಸಂಯಮವಿದೆ. ಅಥವಾ ಇದರದ್ದು ಇನ್ನೊಂದು ವ್ಯಾಖ್ಯಾ ಹೇಳ್ತಾರೆ. ಈ ಧರ್ಮದ ಬಾಹ್ಯ ಕಾರಣವಾದ 5 ಅಣುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ, ಇವು 12 ವ್ರತಗಳ ಗ್ರಹಣ ಮಾಡುವುದು, ಅದನ್ನೂ ದೇಶ ಸಂಯಮವೆಂದು ಹೇಳುತ್ತಾರೆ. ಮತ್ತು ಸಕಲ ಸಂಯಮದ ಮಾತೆಲ್ಲಿ ಹೇಳಿದರ್ವಿ? ಇಲ್ಲಿ ಕಾರಣದಲ್ಲಿ ಕಾರ್ಯದ ಉಪಚಾರ ಮಾಡಿ ಇವುಗಳನ್ನು ಸಂಯಮವೆಂದಿದ್ದಾರೆ. ಯಾವುಗಳನ್ನು? 5 ಅಣುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ. ಆ ದೇಶ ಸಂಯಮದ ಬಾಹ್ಯ ಕಾರಣ ಇದಾವ್ರಿ ಇವ. ದೇಶ ಸಂಯಮ ಅರ್ಥಾತ್ ಪರಿಣಾಮದೊಳಗೆ ಪಂಚ ಪಾಪ ರೂಪದ ಪರಿಣಾಮಗಳೇನದವಲ್ಲ ಅವು ಬಿಡ್ತಾ ಹೋಗೋದ್ರಿ, ಅವುಗಳದ್ದು ತ್ಯಾಗ ಆಗೋದು. ಅವುಗಳ ಸಲುವಾಗಿ ಬಾಹ್ಯದೊಳಗ ಪಂಚ ಅಣುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ. ಆಗ ಸಂಯಮ ನಿಜವಾಗಿ ಅಲ್ಲ. 5 ಗುಣವ್ರತ, 3 ಶಿಕ್ಷಾವ್ರತ, 3 ಗುಣವ್ರತ, 4 ಶಿಕ್ಷಾವ್ರತ ಅದವಲ್ಲ, ಅವು ನಿಜವಾಗಿ ಸಂಯಮ ಅಲ್ಲ. ಆದರೆ ಅವು ಸಂಯಮದ ಬಾಹ್ಯ ಕಾರಣ ಇರುವುದರಿಂದ ಕಾರಣದಲ್ಲಿನ ಕಾರ್ಯದ ಆರೋಪ ಮಾಡಿ ಅದನ್ನು ಸಂಯಮ ಅಂಥೇಳಿ ಹೇಳಿದ್ದಾರೆ. ವ್ಯಾಖ್ಯಾ ಬಹಳ ಅರ್ಥಗರ್ಭಿತ ಇದೆ ರೀ. ನಮಗೆ ಶಬ್ದದ ಪರಿಚಯ ಇದ್ದ ಕಾರಣ ಇದರದ್ದೇನೂ ಮಹತ್ವ ಒಂದು ವೇಳೆ ಅನ್ನಿಸ್ತಿದ್ರೂ ಕೂಡ ಇದನ್ನು ಮನೆಯಲ್ಲಿ ಹೋದ ನಂತರ ಗಂಭೀರವಾಗಿ ಮುಂದಿನ ಅಷ್ಟಾನಿಕದವರೆಗೆ ಆದರೂ ನಿರಂತರ ಚಿಂತನೆ ಮಾಡಿದರೆ ಇದರ ರಹಸ್ಯ ನಮಗೆ ತಿಳಿದು ಬರುವುದು ನಿಶ್ಚಿತವಾಗಿ ಸಾಧ್ಯ ಇದೆ.